ಜೈ ಶ್ರೀ ದುರ್ಗಾ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಅಷ್ಟೇ. ನೀವು ಕ್ಲಾಪ್ಸ್ ಹೊಡೆದ್ರೆ ನಂಗೆ ಜೋಶ್ ಬರೋಲ್ಲ, ನೀವು ನಗ್ತಾ ಇದ್ರೆ ಜೋಶ್ ಬರೋದು. ನೀವು ಸೀರಿಯಸ್ ಆಗಿದ್ರೆ ನನಗೆ ಏನೋ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ, ಏನೋ ತುಂಬ ಹಿಂಸೆ ಮಾಡ್ತಾ ಇದ್ದೀನಿ ಅನಿಸ್ಬಿಡುತ್ತೆ. ಸೊ ನೀವು ಎಷ್ಟು ನಗ್ತಾ ಇರ್ತೀರಾ ನಂಗೆ ಅಷ್ಟು ಖುಷಿ ಆಗುತ್ತೆ. ಓಕೆ, ನೀವು ಅಷ್ಟು ಹೇಳಿದ್ರು ನಂಗೆ ಗೊತ್ತು ನೀವೆಲ್ಲ ಸೀರಿಯಸ್ ಆಗೇ ಇರ್ತೀರಾ ಅಂತ. ಇಲ್ಲ, ನೀವು ಯಾಕೆ ಸೀರಿಯಸ್ ಆಗಿರ್ತೀರಾ ನಾನು ಹೇಳಿದ್ರು ಅಂತ ಈ ಟಾಪಿಕಲ್ಲಿ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಈಗ ನಗೆ ಅಂದರೆ ಸುಮ್ಮನೆ 1 ನಿಮಿಷ ನಗ್ತೀರಾ, ಆಮೇಲೆ ಮತ್ತೆ ಸೀರಿಯಸ್ ಆಗಿಬಿಟ್ಟು ಹೀಗಾಗ್ಬಿಟ್ಟಿರ್ತೀವಿ ಅಲ್ವಾ? ಓಕೆ, ಸೊ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳಿ ಅಂತ ಹೇಳಿದರು ಸರ್. ನಾನು ಯಾವತ್ತೂ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟೇ ಇಲ್ಲ. ಹಾಂ, ಅದು ಹೇಗಿರುತ್ತೆ ಗೊತ್ತಾ? ಈ ಚಿಕ್ಕ ಮಕ್ಕಳು, ಮ್ಯಾಮ್ ಮೈ ನೇಮ್ ಇಸ್ ಸಹನಾ, ಮೈ ಫಾದರ್ ನೇಮ್ ಇಸ್, ಹಾಗಿರುತ್ತೆ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ನಾನು ಏನು ನಂಬ್ತೀನಿ ಗೊತ್ತಾ? ನಾನು ಇಂಟ್ರೊಡಕ್ಷನ್ ಬೇಡ, ನನ್ನ ಹೆಸರೂ ಬೇಡ ನಿಮಗೆ, ಬಟ್ ನಾನು ಏನು ವಿಚಾರಗಳು ಹೇಳ್ತೀನಲ್ವ ಅದು ನೆನಪಿದ್ರೆ ಸಾಕು. ನಾನು ನೆನಪಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹೆಸರು ನೆನಪಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳೋ ವಿಷಯ ನಿಮ್ಗೆ ಅರ್ಥ ಆಗಬೇಕು, ಅದು ನೆನಪಿರಬೇಕು, ಅದು ನಂಗೆ ಇಂಪಾರ್ಟೆಂಟ್. ಸೊ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಎಲ್ಲೂ ಕೊಟ್ಟಿಲ್ಲ. ನನ್ನ ಇಂಟ್ರೊಡಕ್ಷನ್ ಕ್ಲಾಸ್ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ. ನೀವು ನನ್ನ ಬಂದು ಅವಾಗ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಲ್ಲ. ಅಂದರೂ ಬೇಕಾ ಇಷ್ಟು ಹೇಳಿದ್ರು ಸೆಲ್ಫ್ ಇಂಟ್ರೊಡಕ್ಷನು? ಥ್ಯಾಂಕ್ ಯು ಸರ್, ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ, ಮತ್ತು ಧ್ಯಾನದಿಂದ ಎಷ್ಟು ದಿನದಿಂದ ಬಂದಿದ್ದೀರಾ ಅದನ್ನು ಹೇಳಿ ಅಂದರು. 2019 ನಾನು ಧ್ಯಾನಕ್ಕೆ ಬಂದಿದ್ದು ಅಷ್ಟೆ. ಇನ್ನೇನಾದರೂ ನೀವು ಕೇಳೋದಿದ್ರೆ ಕೇಳಿ, ಯಾಕೆ ಗೊತ್ತಾ? ಆಮೇಲೆ ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ರೌಂಡ್ ಆಫ್ ಅಪ್ಲಾಸ್, ಯಾಕಂದರೆ ಕಂಟಿನ್ಯೂಸ್ 2 ಅವರ್ಸ್ ಎಷ್ಟು ಚೆನ್ನಾಗಿ ಧ್ಯಾನ ಮಾಡಿದ್ದೀರಪ್ಪ ನೀವೆಲ್ಲ. ಅಮೇಝಿಂಗ್. ನೀವು ಧ್ಯಾನ ಮಾಡುವಾಗ ಡಿಸ್ಟರ್ಬ್ ಆಯ್ತಾ ಯಾರಿಗಾದರೂ ಸೌಂಡ್ ಎಲ್ಲ? ಅದು ನಾನೇ ಆಗಿದ್ರೆ, ತುಂಬ ಓಡಾಡ್ತಾ ಇದ್ದೆ, ಐ ಆಮ್ ಸಾರಿ ಡಿಸ್ಟರ್ಬ್ ಆಗಿದ್ರೆ. ಧ್ಯಾನ ಹೇಗಾಯಿತು ಎಲ್ಲರಿಗೂ? ಚೆನ್ನಾಗಾಯ್ತಾ? ಓಕೆ, ಇಷ್ಟು ಸೀರಿಯಸ್ ಆಗಿದ್ದೀರ ಎಲ್ಲರೂ. ಓಕೆ, ಹಾಂ, ಕ್ಯೂರಿಯಸ್. ಓಕೆ, ಏನಕ್ಕೆ ಕ್ಯೂರಿಯಸ್? ಕ್ಲಾಸ್ ಹೇಗೆ ಮಾಡ್ತೀನಿ ಅಂತನಾ ಟಾಪಿಕ್ ಬಗ್ಗೆನಾ ಕ್ಯೂರಿಯಾಸಿಟಿ? ಓಕೆ ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಸ್ವಲ್ಪ ಮಾತಾಡೋಣ ಅಲ್ವಾ ಟಾಪಿಕ್ ಹೋಗೋಕ್ಕೆ ಮುಂಚೆ. ಇವಾಗ ಮೈಂಡ್ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಲ್ವಾ? ನಾನು ಫ್ಲೈಯರಲ್ಲಿ ಎಲ್ಲರೂ ನೋಡಿರ್ತೀರ. ನಾನು ವೈಟ್ ಫೀಲ್ಡಲ್ಲಿ ಒಂದ್ಸರಿ ಕ್ಲಾಸ್ ಮಾಡಿದ್ದೆ. ಕೋಟೇಶ್ವರರಾವ್ ಸರ್ ಗೊತ್ತಿರ್ಬೋದು ನಿಮಗೆ, ತುಂಬ ಜನಕ್ಕೆ ಇಲ್ಲಿ. ಸರ್ ಮತ್ತು ಸರ್ದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕ್ಲಾಸ್ ಇತ್ತು, ಮಧ್ಯಾಹ್ನದಿಂದ ನನ್ನ ಕ್ಲಾಸ್ ಇತ್ತು. ಸರ್ ಅವ್ರು ಕ್ಲಾಸ್ ಮಾಡಿಬಿಟ್ಟು ಏನು ಮಾಡಿದ್ರು, ಮಧ್ಯಾಹ್ನ ಇವಾಗ ಸಹನಾ ಬರ್ತಾರೆ, ಮೈಂಡ್ ಬಗ್ಗೆ ಕ್ಲಾಸ್, ಮನಸ್ಸಿನ ಬಗ್ಗೆ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದರು. ನಾನು ಮಧ್ಯಾಹ್ನದಿಂದ ನಾನು ಕ್ಲಾಸ್ ಶುರು ಮಾಡಿದೆ. ನಾನು ಕ್ಲಾಸ್ ಶುರು ಮಾಡಿದ್ಮೇಲೆ ಏನಾಯಿತು, ಮನಸ್ಸಿನ ಬಗ್ಗೆ ಅಂತ ಸರ್ ಇಂಟ್ರೊಡಕ್ಷನ್ ಕೊಟ್ಟಿದ್ರು. ನಾನು ಮೈಂಡ್ ಅಂತ ಫುಲ್ ಈವ್ನಿಂಗ್ವರೆಗೂ ಕ್ಲಾಸ್ ಮಾಡಿದ್ದೀನಿ. ಕ್ಲಾಸ್ ಆದಮೇಲೆ ಒಬ್ಬರು ನಂಗೆ ಡೌಟ್ ಕೇಳಿದರು, ಮ್ಯಾಮ್ ಸರ್ ಹೇಳಿದ್ರು ಮನಸ್ಸಿನ ಬಗ್ಗೆ ಅಂತ, ನೀವು ಬರೀ ಮೈಂಡ್ ಬಗ್ಗೆ ಮಾತಾಡಿದ್ರಿ, ಮನಸ್ಸಿನ ಬಗ್ಗೆ ಹೇಳಲೇ ಇಲ್ಲ ಅಂತ. ಸೊ ಅವಾಗ ನಂಗೆ ರಿಯಲೈಸ್ ಆಯಿತು, ಓಕೆ ಅವ್ರ ತಪ್ಪಿಲ್ಲ, ನನ್ನ ತಪ್ಪು. ಪಾಪ ಈ ಥರನೂ ಒಂದು ಇರುತ್ತೆ, ಅದು ನಾನು ಹೇಳಬೇಕಿತ್ತು ಅಂತ ಅವಾಗ ನಂಗೆ ಗೊತ್ತಾಯಿತು. ಸೊ ಮೈಂಡ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮನಸ್ಸು. ಇಲ್ಲಿ ಎಲ್ಲರಿಗೂ ಕ್ಲಿಯರ್ ಇದೆ ಅಲ್ವಾ? ಓಕೆ, ಇವಾಗ ಮೈಂಡ್ ಬಗ್ಗೆ ಅಂತ ಕ್ಲಾಸ್ ಗೊತ್ತು. ಏನಿರ್ಬೋದು ಮೈಂಡ್ ಬಗ್ಗೆ, ಅಥವಾ ನಿಮ್ಗೆ ಏನು ವಿಷಯ ತಿಳ್ಕೊಳ್ಳೋಕೆ ಇಷ್ಟ ಇದೆ ಮೈಂಡ್ ಬಗ್ಗೆ, ಯಾರಾದರೂ ಹೇಳ್ತೀರಾ? ಕಾಂಪೊನೆಂಟ್ಸ್ ಹೇಳಿ ಮ್ಯಾಮ್. ಚೆನ್ನಾಗಿ ಇಟ್ಕೊಳ್ಳೋದಂದರೆ ಯಾವ ಥರ? ಕಾಮ್. ಓಕೆ, ಬೇರೆ ಏನಾದರೂ ಹೇಳ್ತೀರಾ? ಚಿಂತೆಯಿಂದ. ಓಕೆ,
ಸಿಸರಲ್ಲಿ ಕಟ್ ಮಾಡೋದಷ್ಟೇ. ಸುಮ್ಮನೆ ಹೇಳ. ಓಕೆ, ಸೀರಿಯಸ್ ಆಗಿದ್ದೀರಲ್ಲ ಅದಕ್ಕೆ ನಾನು ಈ ಥರ ಜೋಕ್ಸ್ ಮಾಡ್ತಾ ಇರ್ತೀನಿ, ಯಾರು ಏನು ತಪ್ಪಾಗಿ ತಿಳ್ಕೊಳ್ಬಾರ್ದು. ಓಕೆ, ಟಾಪಿಕಲ್ಲಿದೆ ಬರುತ್ತೆ. ನೀವು ಹೇಳಿದ ಎಲ್ಲ ಕ್ವೆಶನ್ನೂ ಇದೆ, ಅದನ್ನು ಬಿಟ್ಟು ಇನ್ನೇನಾದರೂ ಏನೂ ಇಲ್ವಾ? ಸೊ ಇವಾಗ ಮೈಂಡ್, ಇವಾಗ ನಾವು ಯಾವುದೇ ಒಂದು ಗಾಡಿ ಇರುತ್ತೆ ನಮ್ಮ ಹತ್ರ, ಆ ಗಾಡಿನ ಓಡಿಸುವಾಗ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತಲ್ವ, ಈಗ ಗಾಡಿ ಓಡಿಸೋಕ್ಕೆ ಬರಲ್ಲ, ಅವರಿಗೆ ನಾವು ಹೋಗ್ಬಿಟ್ಟು ಆ ಗಾಡಿ ಕೊಟ್ಟರೆ ಏನಾಗುತ್ತೆ? ಅವ್ರಿಗೆ ಹೇಗೆ ಆಪ್ರೇಟ್ ಮಾಡೋಕ್ಕೆ ಅಂತಲೇ ಗೊತ್ತಿಲ್ಲ. ಅವಾಗ ಏನಾಗುತ್ತೆ? ಆಕ್ಸಿಡೆಂಟ್ಸ್ ಆಗುತ್ತೆ ಅಲ್ವಾ, ಬರೀ ನಷ್ಟಗಳೇ ಆಗ್ತಾ ಇರುತ್ತೆ. ಸೊ ನಾವು ಯಾವಾಗ ಗಾಡಿ ಹೇಗೆ ಓಡಿಸೋದು ಅಂತ ತಿಳ್ಕೊಂಡಾಗ ಏನಾಗುತ್ತೆ? ಆಗಲ್ಲ. ಅದನ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಓಡಿಸ್ಬೇಕು ಅಂತ ಗೊತ್ತಾದಾಗ ನಮಗಿನ್ನು ಯಾರ ಸಹಾಯನೂ ಬೇಡ, ನಾವು ಅದನ್ನ ಆರಾಮಾಗಿ ಓಡಿಸ್ಕೊಂಡು ಹೋಗ್ತೀವಲ್ವಾ. ಸೊ ಇವಾಗ ನಮ್ಮಲ್ಲಿ ಮೈಂಡ್ ಇದೆ ಅಂತ ನಮಗೆ ಗೊತ್ತು, ಬಟ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಾ ಯಾರಿಗಾದರೂ? ಗೊತ್ತಿಲ್ಲ. ಅದು ನಮ್ಮಲ್ಲಿರೋ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ನಮಗೆ ಗೊತ್ತಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ನಮ್ಮೆಲ್ಲರೂ ಒಳಗೆ ಮೈಂಡ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಆದರೆ ನಮಗೆ ಬೇರೆ ವಿಷಯ ಎಲ್ಲ ಗೊತ್ತು. ಏನು? ಪುಟಿನ್ ಏನು ಮಾಡ್ತಿದ್ದಾನೆ ಗೊತ್ತು, ಟ್ರಂಪ್ ಏನು ಮಾಡ್ತಿದ್ದಾನೆ ಗೊತ್ತು, ಸಿದ್ದರಾಮಯ್ಯ ಏನು ಮಾಡ್ತಾನೆ ಎವ್ರಿಡೇ ಗೊತ್ತು, ನಮ್ಮ ಪಕ್ಕದ ಮನೆಯಲ್ಲಿರೋ ಫಾರಿನಲ್ಲಿರೋ ಮಗ ಸೊಸೆ ಮನೇಲಿ ಏನಾಯಿತು ಗೊತ್ತು ಅಲ್ವಾ. ಎಲ್ಲ ವಿಷಯ ಗೊತ್ತು ನಮಗೆ ಇಡೀ ಪ್ರಪಂಚದಲ್ಲಿ. ಬಟ್ ನಮ್ಮೊಳಗಿರೋ ನಮ್ಮ ಮನಸ್ಸಿನ ಬಗ್ಗೆನೇ ನಮಗೆ ಗೊತ್ತಿಲ್ಲ, ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ. ಹೌದಲ್ವಾ? ಇಷ್ಟು ಸೀರಿಯಸ್ ಆಗಿದ್ರೆ ನಾನು ಕ್ಲಾಸ್ ಮಾಡೋಕ್ಕಲ್ಲಪ್ಪ. ಓಕೆ, ಸೊ ಇವಾಗ ಮೈಂಡ್ ಹೇಗೆ ಸೃಷ್ಟಿ ಆಯಿತು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇಲ್ಲಿರೋರು ಎಲ್ಲರೂ ಧ್ಯಾನಿಗಳು. ನೀವೆಲ್ಲರೂ ನಂಬ್ತೀರಾ ನಿಮ್ಮೊಳಗೆ ಚೈತನ್ಯ ಶಕ್ತಿ ಇದೆ ಅಂತ? ಯಾರು ನಂಬಲ್ಲ ಅವ್ರ ಕೈ ಎತ್ತಿ. ಎತ್ತಿ. ಎಲ್ಲರೂ ನಂಬ್ತೀರಾ? ಓಕೆ, ನನಗಿವಾಗ ಹೇಳೋಕೆ ಈಸಿ ಅದಕ್ಕೆ. ಸೊ ನಮ್ಮೊಳಗಿರೋ ಚೈತನ್ಯ ಶಕ್ತಿ ಅನುಭವ ಪಡ್ಕೊಳ್ಳೋಕ್ಕೆ ಅಂತ ಭೂಮಿ ಮೇಲೆ ಅದು ಬೇರೆ ಬೇರೆ ರೂಪದಲ್ಲಿ ಬಂದಿದೆ. ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಬೇಸಿಕ್. ಧ್ಯಾನಿಗಳಿಗೆಲ್ಲರಿಗೂ ಗೊತ್ತಿರುತ್ತೆ. ಇದು ಒಂದು ದೊಡ್ಡ ಚೈತನ್ಯ ಶಕ್ತಿ ಇತ್ತು, ಅದನ್ನು ಚಿಕ್ಕ ಚಿಕ್ಕ ಶಕ್ತಿಗಳು ಹೊರಗಡೆ ಬಂದು ನಾವೆಲ್ಲರೂ ಆಗಿ ಈ ವಸ್ತುಗಳಾಗಿ ಅನುಭವ ಪಡ್ಕೊಳ್ಬೇಕಂತ ಭೂಮಿಗೆ ಬಂದಿದೆ. ಇಷ್ಟು ನಮಗೆ ಗೊತ್ತು. ಸೊ ಇವಾಗ ಆ ಚೈತನ್ಯ ಶಕ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಚೈತನ್ಯ ಶಕ್ತಿ, ಒಂದು ಬಾಡಿ ಇದೆ, ಆ ಬಾಡಿಯಲ್ಲಿ ಚೈತನ್ಯ ಶಕ್ತಿ ಇದೆ, ಮೈಂಡ್ ಇಲ್ಲ. ಇವಾಗ ನಿಮ್ಮ ಬಾಡಿ ಇದೆ, ನಿಮ್ಮ ಒಳಗೆ ಚೈತನ್ಯ ಶಕ್ತಿ ಇದೆ, ಬಟ್ ಮೈಂಡ್ ಇಲ್ಲ. ಅವಾಗ ಹೇಗಿರ್ತಾಯಿತ್ತು? ಏನು ಅನಲೈಸ್ ಮಾಡ್ತಿರ್ಲಿಲ್ಲ. ಮತ್ತು ನಾನು ಇವಾಗ ಬೆಳಗ್ಗೆ ಎದ್ದೇಳ್ತೀನಿ, ನಮ್ಮ ಮನೇಲಿ ಊಟ ಮಾಡ್ತೀನಿ, ನೆಕ್ಸ್ಟ್ ಮಧ್ಯಾಹ್ನ ಬಂದು ನಿಮ್ಮ ಮನೇಲಿ ಊಟ ಮಾಡ್ತೀನಿ, ಮತ್ತು ಇನ್ನೆಲ್ಲೋ ಮಲ್ಕೊಳ್ತೀನಿ. ಯಾಕೆ? ನೀನು ಒಂದೇ ನಾನು ಒಂದೇ ನನಗೆ ಗೊತ್ತು, ಬಟ್ ಬೇರೆ ಬೇರೆ ಬಾಡಿಲಿದ್ದೀವಿ ಅಲ್ವಾ. ಸೊ ಏನೂ ಡಿಫ್ರೆನ್ಸೇ ಇಲ್ಲ ಇದರಲ್ಲಿ. ಅರ್ಥ ಆಗ್ತಿದೆಯಾ? ಕಳ್ಳ ಬಂದು ನಮ್ಮ ಮನೇಲಿ ಕಳ್ತನ ಮಾಡ್ಕೊಂಡು ಹೋದರೆ ನಾವೇನಾದರೂ ಕೇಳ್ತೀವಾ? ಇಲ್ಲ. ನಾನೇ ಅದು, ಅವನೇ ಬಂದು ನಮ್ಮ ಮನೇಲಿ ಏನೋ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಅವಾಗ ಪೊಲೀಸ್ ಸ್ಟೇಷನ್ನೇ ಇರ್ತಾ ಇರಲಿಲ್ಲ, ಕೋರ್ಟ್ ಇರ್ತಾ ಇರಲಿಲ್ಲ, ಇದೆಲ್ಲ ಇರ್ತಾ ಇರಲಿಲ್ಲ, ಎಲ್ಲ ನಾನೇ ಅಂತ ಗೊತ್ತು. ಸೊ ಆ ಸಪ್ರೇಷನ್ ಬೇಕು, ಇದು ನಾನು ಅಂತ. ಮತ್ತು ಈ ಬಾಡಿನ ಪ್ರೊಟೆಕ್ಟ್ ಮಾಡಬೇಕು. ಇವಾಗ ನನಗೆ ಯಾರಾದರೂ ಕೂಗ್ತಾರೆ ಆಚೆ ಬನ್ನಿ ಅಂತ, ಇವಾಗ ನಾನು ಚೈತನ್ಯ ಶಕ್ತಿ ಇದೆಲ್ಲನೂ ನಾನೇ ಅಂತ ಗೊತ್ತು, ಇದು ನಾನೇ ಅಂತ ಗೊತ್ತು. ನಾನು ಆಚೆ ಬನ್ನಿ ಅಂದರೆ ಡೋರಿಂದ ಯಾಕೆ ಹೋಗ್ತೀನಿ? ನಾನು ಗೋಡೆಯಿಂದನೇ ಆಚೆ ಹೋಗ್ತೀನಿ ಅಲ್ವಾ, ಯಾಕಂದರೆ ಎಲ್ಲ ನಾನೇ. ಬಟ್ ಅವಾಗ ಯಾರಿಗದು ತೊಂದರೆ ಆಗ್ತಿತ್ತು ನಾನು ಆ ಥರ ಮಾಡಿದರೆ? ಬಾಡಿ ಪಂಚಭೂತಗಳಿಂದ ಮಾಡಿರೋದ್ರಿಂದ ನಾನು ಇವಾಗ ಡೋರಿಂದ ಹೋಗಲ್ಲ, ಗೋಡೆಯಿಂದನೇ ಹೋಗ್ತೀನಿ ಅಂದರೆ ಹಾನಿ ಯಾರಿಗಾಗ್ತಿತ್ತು? ಬಾಡಿಗೆ ಹಾನಿ ಆದಾಗ ಏನಾಗುತ್ತೆ? ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಂಗೆ ಬಾಡಿ ಬೇಕು. ಈ ಭೂಮಿ ಮೇಲೆ ಬಾಡಿನೇ ಇರ್ತಾ ಇರಲಿಲ್ಲ ಅವಾಗ ನನಗೆ. ಅರ್ಥ ಆಗ್ತಿದೆಯಾ? ಆಮೇಲೆ ಬೆಂಕಿ, ನಾವು ಬೆಂಕಿನೇ ಮುಟ್ತೀನಿ, ಯಾಕಂದರೆ ಅದು ನಾನೇ ಇದು ನಾನೇ, ನನಗೇನು ಮಾಡೋಕ್ಕೆ ಸಾಧ್ಯ? ನಂಗೆ ಸಾವೇ ಇಲ್ಲ. ಬಟ್ ಈ ಬಾಡಿಗೆ ಹಾನಿ ಆಗ್ತಿದೆ. ಸೊ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಂಗೆ ಬಾಡಿನೇ ಇರ್ತಾ ಇರಲಿಲ್ಲ. ಸೊ ದೇವ್ರೇನು ಮಾಡಿದ್ರು, ಓಕೆ ಇವಾಗ ನಾನು ಫುಲ್ ಎಕ್ಸ್ಪೀರಿಯನ್ಸ್ ತೊಗೋಬೇಕಂದ್ರೆ ಆ ಸಪ್ರೇಷನ್, ನಾನು ನಂದು, ನಾನು ಅಂದರೆ ಇಷ್ಟು. ಇವಾಗ ನಾನು ಅಂದರೆ ಚೈತನ್ಯ ಶಕ್ತಿಗೆ ಇದೆಲ್ಲ ನಾನೇ ಅಲ್ವಾ. ಒನ್ನೆಸ್, ಕಾನ್ಷಿಯಸ್ನೆಸ್ ಅಂದರೆ ಏನು? ಒನ್ನೆಸ್, ಎಲ್ಲ ಒಂದೇ. ಆ ಸಪ್ರೇಷನ್ ಬರ್ತಾ ಇರಲಿಲ್ಲ. ಸೊ ಅವಾಗೇನಾಯಿತು, ಈ ಮೈಂಡ್ ಅನ್ನೋದನ್ನ ಸೃಷ್ಟಿ ಮಾಡಿದ್ರು. ಈ ಮೈಂಡ್ ಇರೋದ್ರಿಂದ ನನಗೆ ಗೊತ್ತು ನನ್ನ ಬಾಡಿ ಅಂದರೆ ಇಷ್ಟೇ, ಈ ನನ್ನಿಂದ ಈಚೆ ಇರೋದು ನನ್ನ ಬಾಡಿ ಅಲ್ಲ, ನಾನಲ್ಲ, ಅದೇನೋ ಬೇರೆ. ನಾನು ಹಾಕ್ಕೊಂಡಿದ್ದೀನಿ, ಇದು ನಂದು. ಇವಾಗ ಅವ್ರೇನು ಹಾಕ್ಕೊಂಡಿದ್ದಾರೋ ಅದು ಅವ್ರದ್ದು. ಆ ಸಪ್ರೇಷನ್ ಇದೆಯಲ್ಲ, ನಾನು ನನ್ನದು ಹೇಳ್ತಾರಲ್ವ, ನಾನು ನನ್ನದು ಅಂತ ಮೈಂಡಿಗಿರುತ್ತೆ, ಈಗೋ ಮೈಂಡ್ ಅದು ಅಂತ. ಆ ಈಗೋ ಸೃಷ್ಟಿಯಾಗಿರೋದೇ ಈ ಥರ ಅನುಭವ ಪಡ್ಕೊಳ್ಳಿ ಅಂತ, ಆ ಸಪ್ರೇಷನ್ ಬರಲಿ. ಇವಾಗ ನನಗೆ ಗೊತ್ತು ನನ್ನ ಅಪ್ಪ, ನಮ್ಮಮ್ಮ, ನನ್ನ ಮನೆ
ಇದು ನನ್ನ ವಸ್ತು. ಆ ಸಪ್ರೇಷನ್ ಎಲ್ಲಿ ಬಂತು? ಆ ಮೈಂಡ್ ಇರೋದ್ರಿಂದ. ಆ ಮೈಂಡ್ ಇಲ್ಲ ಅಂದಿದ್ರೆ ನಮ್ಗೆ ಆ ಸಪ್ರೇಷನ್ನೇ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ? ಮತ್ತೆ ಹೋಯ್ತು ಜೋಶ್, ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಸ್ವಲ್ಪ ಹಾಫ್ ಆನ್ ಅವರ್ ಆದಮೇಲೆ ನೀವೇ ರಿಲ್ಯಾಕ್ಸ್ ಆಗ್ತೀರಾ ಅಲ್ಲಿವರೆಗೂ. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದೆ. ನೆಕ್ಸ್ಟ್ ಟಾಪಿಕ್ ಹೋಗೋಣವಾ? ಓಕೆ. ಸೊ ಇವಾಗ ಮೈಂಡ್ ಹೇಗೆ ಸೃಷ್ಟಿ ಆಯಿತು ಅಂತ ಗೊತ್ತು. ಇಡೀ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ಏನು? ಮೈಂಡ್. ಯಾಕೆ? ನೀವು ಹೇಳ್ಬೋದು ನ್ಯೂಕ್ಲಿಯರ್ ವೆಪನ್ ಇದೆ, ಅದು ತುಂಬ ಇಂಪಾರ್ಟೆಂಟು, ಅದು ತುಂಬ ಶಕ್ತಿಶಾಲಿ ಅಂತ. ಬಟ್ ಆ ನ್ಯೂಕ್ಲಿಯರ್ ವೆಪನ್ನ ಕಂಡುಹಿಡಿದಿರೋದು ಯಾರು? ಯಾವುದೋ ಒಂದು ಮೈಂಡ್. ಸೊ ಪ್ರಪಂಚದಲ್ಲಿ ತುಂಬ ಶಕ್ತಿಶಾಲಿ ಪವರ್ಫುಲ್ ಏನಾದರೂ ಇದ್ದರೆ ಅದು ಮೈಂಡ್. ಇಷ್ಟು ಪವರ್ಫುಲ್ ನ್ಯೂಕ್ಲಿಯರ್ ವೆಪನ್ಗಿಂತ ಒಂದು ದೊಡ್ಡ ಪವರ್ಫುಲ್ ಏನೋ ಒಂದಿದೆ ನಮ್ಮಲ್ಲಿ, ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಲ್ವಾ? ಏನೇನು ಹೆಸರುಗಳು ಕೊಟ್ಟಿದ್ದೀವಿ ನಾವು ಮೈಂಡಿಗೆ? ಮಂಗನಂಥ ಮನಸ್ಸು, ಹುಚ್ಚು ಮನಸ್ಸು, ಹಿಡ್ತಕ್ಕೆ ಸಿಗಲ್ಲ, ಮೈಂಡ್ ಮಾಯೆ ಅಂತಾರ. ಓಕೆ, ಏನೇನೆಲ್ಲ ಹೆಸರು ಕೊಟ್ಟಿದ್ದೀವಲ್ವಾ? ಆಮೇಲೆ ಬೈಕೊಳ್ತಾ ಇದ್ದೀವಿ, ನನ್ನ ಮೈಂಡ್ ಬರೀ ನೆಗೆಟಿವ್ ಯೋಚನೆ ಮಾಡುತ್ತೆ. ಹಾಂ, ಮರ್ಕಟ ಮನಸ್ಸು, ಅದೇ ಮರ್ಕಟ ಮಂಗನಂಥ ಮನಸ್ಸು ಅಲ್ವಾ? ಹ್ಞೂ ಅಂತ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಿಯಪ್ಪ. ಓಕೆ, ನಮ್ಮ ಜೀವನ ಎಲ್ಲ ಹೇಗಾಗಿದೆ ಗೊತ್ತಾ? ಹೀಗಾಗಿದೆ. ಬರೀ ಮೈಂಡನ್ನು ದೊಡ್ಡದು ಮಾಡಿ ನಾವು ಚಿಕ್ಕವರಾಗಿ ಬರೀ ಆಲೋಚನೆಗಳು. ಮೈಂಡ್ ಅಂದರೆ ನಮಗೆ ಫಸ್ಟ್ ಏನು ಬರೋದು? ಆಲೋಚನೆ ಅಷ್ಟೇ, ಅದೊಂದೇ ಇರೋದು. ಬರೀ ಆಲೋಚನೆ ಬರುತ್ತೆ, ಅದು ನೆಗೆಟಿವ್. ಒಬ್ಬ ಮನುಷ್ಯ ಒಂದಿನಕ್ಕೆ ಎಷ್ಟು ಆಲೋಚನೆ ಮಾಡ್ತಾನೆ ಯಾರಾದ್ರೂ ಗೊತ್ತಾ? ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ವಾ? ತಿಳ್ಕೊಂಡ್ಮೇಲೆ ಏನು ಮಾಡಿದ್ವಿ? ಅಲ್ಲ, ಇನ್ನೊಂದು 20,000 ಆ್ಯಡ್ ಮಾಡಿದ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ ಅಲ್ವಾ? ಹೌದು. ಒಬ್ಬ ಮನುಷ್ಯ ಒಂದು ದಿನದಲ್ಲಿ 60,000ದಿಂದ 80,000 ಆಲೋಚನೆಗಳನ್ನ ಮಾಡ್ತಾನೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ. ಏನು ಆಲೋಚನೆ ಮಾಡ್ತಾನೆ? ಅದರಲ್ಲಿ 95% ನೆಗೆಟಿವ್, ಬೇರೆಯವ್ರ ಬಗ್ಗೆ, ಆಮೇಲೆ ಪಾಸ್ಟ್ ಆಗೋಗಿರೋದು. ಇನ್ನೇನಾದರೂ ಬೇರೆ ಇದೆಯಾ? ಏನೂ ಇಲ್ಲ, ಬರೀ ವೇಸ್ಟ್, ಬೇಡದೇ ಇರೋದು, ಅನ್ವಾಂಟೆಡ್. ಎಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದೀವಲ್ವ? ಬಟ್ ಎಲ್ಲ ವೇಸ್ಟ್. ಏನು ಮಾಡ್ತೀವಿ? ನಿನ್ನೆ ಮೊನ್ನೆ ಏನು ಯೋಚನೆ ಮಾಡಿದ್ವಿ ಅದೇ. 20 ವರ್ಷದಿಂದ ನನಗೊಬ್ಬ ಮೋಸ ಮಾಡಿದ್ದ, ಅದು ಇವತ್ತುವರೆಗೂ ನೆನಪಿರುತ್ತೆ ಅಲ್ವಾ? ಪಿನ್ ಟು ಪಿನ್, ವಿತ್ ಎಮೋಷನ್, ವಿತ್ HD ತಲೆಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಎಷ್ಟು ಜನಕ್ಕೆ ಹೇಳಿರ್ತೀವಿ? ಎಲ್ಲರಿಗೂ, ಆ ರೋಡಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ 20 ವರ್ಷದಿಂದ ಯಾರೋ ಮೋಸ ಮಾಡಿದರು ಅಂತ ಅಲ್ವಾ? ಇಷ್ಟು ಸರಿ. ಅದೇ ಬರೀ ನೆಗೆಟಿವ್ ಹೇಳಿದ್ದೇ ಹೇಳೋದು, ಬರೀ ನೆಗೆಟಿವ್ ಮಾಡೋದು. ಏನು ಮಾಡೋದು ಮ್ಯಾಮ್? ನಮ್ಮ ಕಂಟ್ರೋಲೇ ಸಿಗಲ್ಲ. ಅದು ಮೈಂಡ್ ಇರೋದೇ ಹಾಗೆ. ಮೈಂಡ್ ಇರೋದೇ ಹಾಗೆ. ಯಾಕೆ ಅದು ಹಾಗೆ? ಅದನ್ನು ತಿಳ್ಕೊಳ್ಳೋಣ ಈಗ. ಓಕೆ, ಇವಾಗ ಮೈಂಡ್ ಯಾಕೆ ಸೃಷ್ಟಿ ಆಯಿತು ಅಂತ ತಿಳ್ಕೊಂಡ್ವಿ. ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಮೈಂಡ್ 5 ಸೆನ್ಸಸ್ಸಿಂದ ವರ್ಕ್ ಮಾಡುತ್ತೆ. ಪಂಚೇಂದ್ರಿಯಗಳು ಕೇಳಿದ್ದೀವಲ್ವಾ? ಆ ಪಂಚೇಂದ್ರಿಯಗಳಿಂದ ಏನು ಇನ್ಫಾರ್ಮೇಷನ್ ಹೋಗುತ್ತೆ, ಏನು ಸಿಗ್ನಲ್ ಹೋಗುತ್ತೆ ಮೈಂಡಿಗೆ, ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅದ್ರ ಮುಖಾಂತರನೇ ಮೈಂಡ್ ವರ್ಕ್ ಮಾಡೋದು. ಈ ಪಂಚೇಂದ್ರಿಯಗಳನ್ನ ಬಿಟ್ಟು ಇನ್ಯಾವುದೇ ಇನ್ಪುಟ್ಸ್ ಅದಕ್ಕೆ ಹೋಗಲ್ಲ. ಸೊ ಮೈಂಡ್ ಮನಸ್ಸು ಅಂತ ಹೇಳಿದೆ. ಇವಾಗ ಎಲ್ಲರಿಗೂ ಡೌಟ್ ಇರುತ್ತೆ, ಮೈಂಡ್ ಅಂದರೆ ಅಲ್ಲಿ ಬ್ರೈನ್ ಚಿತ್ರ ಇದೆ, ಬ್ರೈನ್ ಯಾವುದು ಮೈಂಡ್ ಯಾವುದು ಅಂತ ಅಲ್ವಾ? ಯಾರೂ ಈ ಡೌಟ್ ಕೇಳ್ತೀರಾ ಅಂದ್ಕೊಂಡೆ, ಯಾರೂ ಕೇಳಲೇ ಇಲ್ಲ. ನನ್ನ ಸ್ಟೂಡೆಂಟ್ಸ್ ಆನ್ಸರ್ ಮಾಡಬಾರ್ದು ಇವಾಗ. ಮೈಂಡ್ ಅಂದರೆ ಹೇಗೆ ಗೊತ್ತಾ? ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಮೈಂಡ್ ಅಂದರೆ ಸರ್ವವ್ಯಾಪಿ. ಇವತ್ತುವರೆಗೂ ಮೈಂಡ್ ಎಲ್ಲಿದೆ, ಹೇಗಿದೆ, ಅದು ಯಾರೂ ತಿಳ್ಕೊಳ್ಳೋಕ್ಕಾಗಿಲ್ಲ. ಅದು ಸರ್ವವ್ಯಾಪಿ. ಅದಕ್ಕೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತು. ಓಕೆನಾ? ಅದು ಎಲ್ಲ ಕಡೆ ಇರುತ್ತೆ, ನಮ್ಮಲ್ಲೂ ಇದೆ. ಬಟ್ ಇವಾಗ ಕರೆಂಟ್ ಹೇಗೆ ಎಲ್ಲ ಕಡೆ ಇರುತ್ತೆ ಅಲ್ವಾ? ಬಟ್ ಅದನ್ನ ಹಿಡಿದಿಟ್ಕೊಂಡು ಅದನ್ನು ಪ್ರಾಸೆಸ್ ಮಾಡೋಕ್ಕೆ ಒಂದು ಯಂತ್ರ ಬೇಕು. ಆ ಯಂತ್ರ ಯಾವುದು? ಒಂದು ಟ್ರಾನ್ಸ್ಫಾರ್ಮರ್. ಒಂದು ಟ್ರಾನ್ಸ್ಫಾರ್ಮರ್ ಹೇಗೆ ಕರೆಂಟ್ನ ಹಿಡಿದಿಟ್ಕೊಂಡು ಅದನ್ನ ಪ್ರಾಸೆಸ್ ಮಾಡಿ ಫಿಸಿಕಲ್ ಆಗಿ ನಮಗೆ ಕೊಡೋಕ್ಕೆ, ಸಪ್ಲೈ ಮಾಡೋಕ್ಕೆ ಟ್ರಾನ್ಸ್ಫಾರ್ಮರ್ ಹೇಗಿರುತ್ತೆ, ಹಾಗೆ ನಮ್ಮ ದೇಹದಲ್ಲಿ ಒಂದು ಮೈಂಡ್ನ ಹಿಡ್ಕೊಂಡು ಪ್ರಾಸೆಸ್ ಮಾಡಿ ನಮಗೆ ಅರ್ಥ ಆಗೋ ಥರ, ನಮ್ಮ ದೇಹಕ್ಕೆ ಅರ್ಥ ಆಗೋ ಥರ ಇದು ಮಾಡೋಕ್ಕೆ, ನಮ್ಮ ಜೀವನಕ್ಕೆ ಹೆಲ್ಪ್ ಆಗೋಕ್ಕೆ ಆ ಬ್ರೈನ್. ಅರ್ಥ ಆಗ್ತಿದೆಯಾ? ಬ್ರೈನ್ ಒಂದು ಫಿಸಿಕಲ್ ಆರ್ಗನ್ನು, ಮೈಂಡ್ ಅದ್ರ ಮುಖಾಂತರ ವರ್ಕ್ ಮಾಡುತ್ತೆ. ಇದು ಕ್ಲಿಯರ್ ಇದೆ? ಸೊ ಅದಕ್ಕೆ ಇನ್ಪುಟ್ಸ್ ಎಲ್ಲಿಂದ ಹೋಗುತ್ತೆ? ಪಂಚೇಂದ್ರಿಯಗಳಿಂದ, 5 ಸೆನ್ಸಸ್ಸಿಂದ.
ಹೇಳ್ತಾರಲ್ವಾ ಚಿಕ್ಕ ಮಕ್ಕಳಿಗೆ, ಏನಪ್ಪ ನಿಂಗೆ ಬುದ್ಧಿನೇ ಇಲ್ಲ, ನಾವು ಈ ಚಿಕ್ಕ ಮಕ್ಳಿಗೆ ಇದು ಮಾಡಬೇಡ ಅಂದರೆ ಏನು ಮಾಡ್ತಾ ಇರ್ತಾರೆ ಅವರು? ಅದನ್ನೇ ಮಾಡ್ತಾ ಇರ್ತಾರೆ. ಯಾಕೆ? ಕ್ಯೂರಿಯಾಸಿಟಿ ಅಲ್ಲ, ನೀವು ಹೇಳೋದು ಅವ್ರಿಗೆ ಅರ್ಥನೇ ಆಗಲ್ಲ, ಆ ಮೈಂಡ್ ಇನ್ನೂ ಡೆವಲಪ್ ಆಗಲ್ಲ. ಫಸ್ಟ್ 7 years ಯಾಕೆ ಮಕ್ಕಳನ್ನ ದೇವರು ಅಂತಾರೆ ಅಂದರೆ, ಆ ಮೈಂಡ್, ಆ ಒಂದು ಭೂತ ಏನು ನಾವು ಅಂದ್ಕೊಂಡಿದ್ದೀವಲ್ವ ಅದಿನ್ನೂ ಡೆವಲಪ್ ಆಗಿರಲ್ಲ. ಸೊ ಮಗು ಮನಸ್ಸು ಹೇಗಿರುತ್ತೆ, ದೇವ್ರದ್ದು ಹೇಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ಶೂನ್ಯ ಸ್ಥಿತಿಯಲ್ಲಿ ಏನೂ ಯೋಚನೆ ಇರಲ್ಲ, ಬರೀ ಭಾವನಾ ಜೀವಿಗಳು, ಫೀಲಿಂಗ್ಸ್ ಮೇಲೆ ಜೀವನ ಮಾಡ್ತಾ ಇರ್ತಾರೆ ಫಸ್ಟ್ 7 years. ಆಮೇಲೆ ಸ್ವಲ್ಪ ಸ್ವಲ್ಪ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ 14 yearsವರೆಗೂ. ಸೊ ಅದಕ್ಕೆ ಮಕ್ಕಳನ್ನ ದೇವರು ಅಂತ ಹೇಳೋದು ಅಲ್ವಾ. ಆ ದೇವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಇವಾಗ? ಮೊಬೈಲ್ ಅನ್ನೋ ಭೂತನ ಕೊಟ್ಟಿದ್ದೀವಿ ಅಲ್ವಾ. ದಯವಿಟ್ಟು ಯಾರೂ ಮಕ್ಳಿಗೆ ಫೋನ್ ಕೊಡಬೇಡಿ. ನಿಮ್ಗೆ ಇವಾಗ ಅನಿಸ್ಬೋದು ಅದು ತುಂಬ ಚಿಕ್ಕ ವಿಷಯ ಅಂತ, ಬಟ್ ಮುಂದೆ ಅದು ಗೊತ್ತಾಗುತ್ತೆ ಅದೆಷ್ಟು ದೊಡ್ಡ ಹಿಂಸೆ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಅಂತ. ಸೊ ನಾವೇನು ಹೇಳ್ತೀವಿ ಮಕ್ಕಳಿಗೆ, ಇದು ಮಾಡಬೇಡ ಅಂತ, ಆ ಮಕ್ಕಳು ಅದೇ ಮಾಡುತ್ತೆ. ಗ್ಲಾಸ್ ಬೀಳ್ಸುತ್ತೆ, ಬೀಳಿಸ್ಬೇಡ ಅಂದರೆ ಬೀಳ್ಸುತ್ತೆ. ಯಾಕೆ? ನೀವು ಹೇಳಿದ್ರೆ ಆ ಮೈಂಡಲ್ಲಿ ರಿಜಿಸ್ಟರ್ ಆಗಲ್ಲ ಅದಕ್ಕೆ. ಅದು ಆ ಪಂಚೇಂದ್ರಿಯಗಳಿಂದ ಸೆನ್ಸ್, ಗ್ಲಾಸ್ ಬೀಳ್ಸುತ್ತೆ, ಆವಾಗ ಸೌಂಡ್ ಆಗುತ್ತೆ, ಅವಾಗ ಅದಕ್ಕೆ ಕೇಳಿಸುತ್ತೆ, ಓಕೆ ಇದು ಥ್ರೆಟ್ ಗೊತ್ತಾಯಿತು. ಮುಟ್ಟುತ್ತೆ, ಗಾಜ್ ಪೀಸ್ ಚುಚ್ಚುತ್ತೆ, ಆವಾಗ ಸಿಗ್ನಲ್ ಹೋಗುತ್ತೆ ಅದಕ್ಕೆ ಟಚ್ಚಿಂದ. ಸೊ ಆವಾಗ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಅದಕ್ಕೆ, ಓಕೆ ಇದು ಡೇಂಜರ್, ಇದು ಥ್ರೆಟ್ ಅಂತ ಆವಾಗ ಗೊತ್ತಾಗುತ್ತೆ ಅದಕ್ಕೆ. ನಾವು ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಅನುಭವನೇ ಇಲ್ಲ. ನಾವು ಅನುಭವ ಕೊಡೋದೇ ಇಲ್ಲ ಮಕ್ಕಳಿಗೆ. ಸುಮ್ಮನೆ ಅದು ಮಾಡಬೇಡ, ಇದು ಮಾಡಬೇಡ, ಬುದ್ಧಿ ಇಲ್ವಾ ನಿಮಗೆ? ಆ್ಯಕ್ಚುಲಿ ನಮಗೆ ಬುದ್ಧಿ ಇಲ್ಲ, ಯಾಕಂದರೆ ಅವ್ರಿಗಿನ್ನೂ ಮೈಂಡ್ ಡೆವಲಪ್ ಆಗಿಲ್ಲ, ಅವ್ರಿಗೆ ಅದು ಅರ್ಥ ಆಗಲ್ಲ, ಅದು ಗೊತ್ತೇ ಇಲ್ಲ ನಮಗೆ. ಸುಮ್ಮನೆ ನಾವು ಹೇಳಬೇಕು, ಅದನ್ನು ಅವ್ರು ಕೇಳಬೇಕು ಅಷ್ಟೇ. ಒಂದು ಗೊಂಬೆಗಳು ಮಾಡ್ಕೊಂಡಿದ್ದೀವಿ ಮಕ್ಕಳನ್ನ, ನಾವು ಹೇಳ್ದಂಗೆ ಕೇಳಬೇಕು ಅವ್ರು ಅಷ್ಟೇ ಅಂತ. ಅದಕ್ಕೆ ಮಕ್ಕಳು ಏನು ಮಾಡ್ತಾರೆ, ನೀನು ಏನು ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾರೆ. ಅವ್ರಿಗೆ ಯಾವಾಗ ಅದು ಅನುಭವಕ್ಕೆ ಬರುತ್ತೆ, ಅವ್ರ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ, ಪಂಚೇಂದ್ರಿಯಗಳಿಂದ ಅವ್ರಿಗೆ ಸಿಗ್ನಲ್ ಹೋಗುತ್ತೆ. ಸೊ ಆವಾಗ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಇದು ಐರನ್ ಬಾಕ್ಸ್, ಇದು ಬಿಸಿ ಇದೆ, ಇದನ್ನು ಮುಟ್ಟಿದ್ರೆ ನನಗೆ ಹಾನಿ ಆಗುತ್ತೆ, ಓಕೆ ಈ ಗ್ಲಾಸ್ ಪೀಸ್ ನಂಗೆ ಚುಚ್ಚುತ್ತೆ, ಇದರಿಂದ ಹಾನಿ ಆಗುತ್ತೆ. ಸೊ ಅವಾಗ ಮೈಂಡ್ ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ 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 ಡೆವಲಪ್ ಆಗುತ್ತೆ. ಇಲ್ಲಿವರೆಗೂ ಅರ್ಥ ಆಗಿದೆ? ಥಾಟ್ಸ್ ಎಲ್ಲರೂ ಹೇಳಿದ್ರು. ಮೈಂಡ್ ಅಂದರೆ ನೀವೆಲ್ಲರೂ ಹೇಳೋದು ಏನು ಗೊತ್ತಾ? ಥಾಟ್ಸ್, ಆಲೋಚನೆಗಳು, ಥಾಟ್ಸ್ ಅಂತ ಅಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಅದೇ ಅಂದ್ಕೊಂಡಿರೋದು, ಮೈಂಡ್ ಅಂದರೆ ಆಲೋಚನೆ, ಥಾಟ್ಸ್ ಅಂತ. ಆ್ಯಕ್ಚುಲಿ ಥಾಟ್ ಅಷ್ಟೇನಾ ಮೈಂಡಲ್ಲಿ? ಬೇರೆ ಇನ್ನೇನಾದರೂ ಇದೆಯಾ? ಮೈಂಡಲ್ಲಿ ಬರೀ ಥಾಟ್ ಅಷ್ಟೇ ಅಲ್ಲ. ನೀವು ಯಾವಾಗ ಒಂದು ಥಾಟ್ ರಿಲೀಸ್ ಮಾಡ್ತೀರಾ, ಒಂದು ಥಾಟ್ ಯೋಚನೆ ಮಾಡ್ತೀರಾ ಮೈಂಡಲ್ಲಿ, ಆಟೋಮೆಟಿಕ್ ಒಂದು ಇಮೇಜ್ ಬರುತ್ತೆ, ಒಂದು ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ ಹಿಂದೆ ಆ ಪಿಕ್ಚರ್ನ ಅನಲೈಸ್ ಮಾಡಿ ಮೈಂಡ್ ಬಾಡಿಗೆ ಸಿಗ್ನಲ್ ಕೊಡುತ್ತೆ. ಆ ಸಿಗ್ನಲ್ ಕಳಿಸಿದ ತಕ್ಷಣ ಬಾಡಿಯಲ್ಲಿ ಒಂದು ಫೀಲಿಂಗ್ ಬರುತ್ತೆ, ಒಂದು ಭಾವನೆ ಸೃಷ್ಟಿಯಾಗುತ್ತೆ ನಿಮ್ಮ ಬಾಡಿಯಲ್ಲಿ. ಸೊ ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲರೂ? ಥಾಟ್, ಆಲೋಚನೆ ಅಷ್ಟೇ. ಆಲೋಚನೆ ಅಷ್ಟೇ ಅಲ್ಲ, ಆಲೋಚನೆ ಹಿಂದೆ ಇಮೇಜ್ ಬರುತ್ತೆ, ಇಮೇಜ್ ಬಂದ ತಕ್ಷಣ ಅದ್ರ ಜೊತೆ ಫೀಲಿಂಗ್ ಬರುತ್ತೆ. ಇದು ಮೂರು ಒಂದಕ್ಕೊಂದು ಕೋರಿಲೇಟೆಡ್, ಇಂಟರ್ರಿಲೇಟೆಡ್ ಇದೆಲ್ಲ. ಬಟ್ ಇದು ಎಷ್ಟು ಸ್ಪೀಡಾಗಿ ನಡೀತಾ ಇರುತ್ತೆ ಅಂದರೆ ನಮಗೆ ಗೊತ್ತೇ ಆಗಲ್ಲ. ಟೆಸ್ಟ್ ಮಾಡೋಣ. ಇವಾಗ ನಿಮ್ಗೆ ಯಾರಾದರೂ ತುಂಬ ಪ್ರೀತಿ ಮಾಡೋಣ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಸರು ಏನೋ ಹೇಳ್ಕೊಳ್ಳಿ, ನೋಡಿ ಆಟೋಮೆಟಿಕ್ ಅವ್ರದ್ದು ಪಿಕ್ಚರ್ ಬಂತಾ, ನಿಮ್ಮ ಮುಖದ ಮೇಲೆ ನಗು ಬಂತಾ? ಯಾಕೆ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ, ಆಟೋಮೆಟಿಕ್ ನಿಮ್ಮ ಹೃದಯ ಹರಳುತ್ತೆ, ಸೊ ನಿಮ್ಮ ಮುಖದ ಮೇಲೆ ನಗು ಬರುತ್ತೆ. ಇವಾಗ ನಿಮ್ಗೆ ಯಾರೋ ಇದು 20 ವರ್ಷದ ಹಿಂದೆ ಮೋಸ ಮಾಡಿದ್ರಲ್ವಾ, ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರ ಇಮೇಜ್ ಬರುತ್ತೆ, ತಕ್ಷಣ ಕೋಪ ಬರುತ್ತೆ, ಕ್ಲಾಸ್ ಮುಗಿದ ತಕ್ಷಣ ಹೋಗೋರಿಗೆ ಮಾಡ್ಬೇಕನ್ಸುತ್ತಲ್ವಾ. ಯಾಕೆ? ಅದು ರಿಜಿಸ್ಟರ್ ಆಗಿರುತ್ತೆ. ಎಲ್ಲ ಥಾಟ್ಸು ಅಷ್ಟೇ, ಪ್ರತಿಯೊಂದು ಥಾಟ್ ಹಿಂದೆ ಒಂದು ಇಮೇಜ್ ಬರುತ್ತೆ, ಒಂದು ಫೀಲಿಂಗ್ ಬರುತ್ತೆ. ಬಟ್ ತುಂಬ ಫಾಸ್ಟಾಗಿ ನಡೀತಾ ಇರುತ್ತೆ. ಎವ್ರಿ ಸೆಕೆಂಡ್ ನಮ್ಮ ಬ್ರೈನ್ಗೆ 2 billion bits ಆಫ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಅದೆಲ್ಲ ನಾವು ಬಂದರೆ ಹೇಗಿರುತ್ತೆ? ಹುಚ್ಚರಾಗ್ಬಿಡ್ತೀವಿ ಅಷ್ಟೇ. ಸೊ ನಮ್ಮಲ್ಲಿ RAS ಅಂತ ಒಂದಿರುತ್ತೆ ಬ್ರೈನಲ್ಲಿ. ಅದೇನು ಮಾಡುತ್ತೆ, ನಮಗೇನು ಬೇಕು ಅನುಭವಕ್ಕೆ ಅದನ್ನು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಜಂಕ್ ಅಂತ ವಾಪಸ್ ಕಳಿಸ್ತಾ ಇರುತ್ತೆ. ಸೊ ನಮ್ಗೇನು ಬೇಕು ಅದನ್ನು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ ಎಲ್ಲ ಅದು ಬ್ಯಾಕ್ಗ್ರೌಂಡಲ್ಲಿ ಜಂಕ್ ಅಂತ ಇಟ್ಕೊಳ್ತಾ ಇರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಯಿತು, ಒಂದು ಆಲೋಚನೆ ಅಷ್ಟೇ ಅಲ್ಲ, ಆಲೋಚನೆ ಹಿಂದೆ ಏನು ಬರುತ್ತೆ? ಇಮೇಜ್, ಒಂದು ಪಿಕ್ಚರ್ ಬರುತ್ತೆ, ಚಿತ್ರ, ಅದ್ರ ಹಿಂದೆ ಫೀಲಿಂಗ್, ಒಂದು ಭಾವನೆ ಬರುತ್ತೆ. ನಾನು ಇಂಗ್ಲೀಷಲ್ಲಿ ಹೇಳ್ತಿರೋದು ಯಾರಿಗಾದ್ರು ಇದಾಗ್ತಿದೆಯಾ? ಕನ್ನಡದಲ್ಲಿ ಹೇಳಬೇಕು. ಸೊ ಇವಾಗ ನಮ್ಮ ಆಲೋಚನೆಗೆ ಎಷ್ಟು ಶಕ್ತಿ ಇದೆ ಅಂತ ಒಂದು ವಿಡಿಯೋ ನೋಡೋಣ, ಆಮೇಲೆ ಮುಂದೆ ಮಾತಾಡೋಣ. ಆ ಎಕ್ಸ್ಪೆರಿಮೆಂಟ್ ಏನಂದರೆ, ಒಬ್ಬ ಸೈಂಟಿಸ್ಟ್ ಇರ್ತಾರೆ, ಅವ್ರೇನು ಮಾಡ್ತಾರೆ,
ಈ ಥಾಟ್ ಪವರ್ ಹೇಗಿದೆ ನೋಡೋಣ ಅಂತ ಒಂದು ಚಿಕನ್ ಇರುತ್ತೆ, ಅಂದರೆ ಕೋಳಿ ಮರಿ, ಅವಾಗಿನೂ ಹುಟ್ಟಿರೋ ಕೋಳಿ ಮರಿನ ತೊಗೊಂಡು ಬಂದು, ಅದು ಅಮ್ಮನನ್ನು ಕೂಡ ನೋಡಿರಲ್ಲ, ಮೊಟ್ಟೆಲಿರುವಾಗಲೇ ಇನ್ನೇನು ಹುಟ್ಟತ್ತೆ ಅನ್ನುವಾಗ ತೊಗೊಂಡು ಬಂದು, ಅದು ಹುಟ್ಟಿದ ಮೇಲೆ ಅದನ್ನ ತೊಗೊಂಡು ಬಂದುಬಿಟ್ಟು ಒಂದು ಟ್ರೇಯಲ್ಲಿ ಇಡ್ತಾರೆ. ಒಂದು ಟ್ರೇಯಲ್ಲಿ ಇಟ್ಬಿಟ್ಟು ಒಂದು ರೋಬೋಟ್ ಯಾವ ಥರ ರೋಬೋಟ್ ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಇವಾಗ ಬಂದಿದೆ ಅಲ್ವಾ, ಕ್ಲೀನಿಂಗ್ ರೋಬೋಟ್. ಅದು ಆಟೋಮೆಟಿಕ್ ರ್ಯಾಂಡಮಾಗಿ ಕ್ಲೀನ್ ಮಾಡ್ತಾ ಹೋಗ್ತಿರುತ್ತೆ, ಏನಾದರೂ ಅಡ್ಡ ಬಂದರೆ ಮತ್ತೆ ವಾಪಸ್ ಬರುತ್ತೆ, ರ್ಯಾಂಡಮಾಗಿ ಕ್ಲೀನ್ ಮಾಡ್ತಾ ಇರುತ್ತೆ, ವ್ಯಾಕ್ಯೂಮ್ ಆ ಥರ ರೋಬೋಟಲ್ಲಿ ಕಾಳುಗಳನ್ನ ಹಾಕಿ ಅದು ಒಂದೊಂದು ಸೆಕೆಂಡ್ಗೂ ಒಂದೊಂದು ಕಾಳನ್ನ ಡ್ರಾಪ್ ಮಾಡ್ತಾ ಇರುತ್ತೆ. ಅದು ರೋಬೋಟ್ ರ್ಯಾಂಡಮಾಗಿ ಅಷ್ಟೇ, ಅದು ಸುಮ್ಮನೆ ರ್ಯಾಂಡಮಾಗಿ ಆ ಟ್ರೇಯಲ್ಲಿ ಎಲ್ಲ ಓಡಾಡ್ತಾ ಇರುತ್ತೆ. ಈ ಮರಿ ಏನು ಮಾಡುತ್ತೆ, ಅದ್ರ ಹಿಂದೆನೇ ಹೋಗ್ತಾ ಇರುತ್ತೆ. ಅದ್ರ ಹಿಂದೆನೇ ಓಡಾಡಿ ಏನಾಗುತ್ತೆ, ಅದು ಅಂದ್ಕೊಳ್ಳುತ್ತೆ ಇದು ನಂಗೆ ಊಟ ಕೊಡ್ತಾ ಇದೆ, ಸೊ ಇದು ನನಗೆ ಅಮ್ಮ ಅಂತ. ಅದು ಅಮ್ಮನೇ ನೋಡಿಲ್ಲ ಅಲ್ವಾ, ಇದೇನೋ ನಂಗೆ ಫೀಡ್ ಮಾಡ್ತಾ ಇದೆ, ಸೊ ಇದು ನನ್ನ ಅಮ್ಮ ಅಂತ. ಅದ್ರ ಜೊತೆ ಅದಕ್ಕೆ ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಅವನು ಅದು ಚಾರ್ಟ್ ಹೇಗೆ ಓಡಾಡಿದೆ ರೋಬೋಟ್ ಅಂತ ಚಾರ್ಟ್ನ ಮೆಷರ್ ಮಾಡಿರ್ತಾನೆ. ಮತ್ತು ಆ ಮರಿನ ತೊಗೊಂಡು ಹೋಗಿ ಕೇಜಲ್ಲಿ ಇಟ್ಬಿಡ್ತಾನೆ. ಆವಾಗ ಈ ರೋಬೋಟ್ ಹೇಗೆ ಹೋಗುತ್ತೆ ಅಂತ ಚೆಕ್ ಮಾಡಿದ್ದಾರೆ. ಆ ಮರಿ ಎಲ್ಲಿದೆ, ಕೇಜ್ ಹತ್ರನೇ ಹೋಗಿದೆ. ರ್ಯಾಂಡಮ್ ಆಗಿ ಮುಂಚೆ ಆ ಮರಿ ಜೊತೆ ಫುಲ್ ಟ್ರೇಯಲ್ಲಿ ಓಡಾಡ್ತಾ ಇದ್ದಿದ್ದು, ಆ ಕೇಜ್ ಒಳಗೆ ಹಾಕಿದ್ಮೇಲೆ ಆ ಕೇಜ್ ಹತ್ರ ಮಾತ್ರನೇ ಓಡಾಡಿರುತ್ತೆ. ಓಕೆ, ಇವಾಗ ಇಷ್ಟ ಅರ್ಥ ಆಯ್ತಲ್ವಾ? ಆಮೇಲೆ ನೋಡೋಣ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಆ ಮರಿಗೆ ಏನೂ ಗೊತ್ತಿಲ್ಲ, ಇಷ್ಟು ಚಿಕ್ಕ ಬ್ರೈನ್ ಅದು. ಅದಕ್ಕೆ ಒಂದು ನಿರ್ಜೀವ ವಸ್ತುನ ತನ್ನ ಹತ್ರ ಸೆಳೆಯುವಷ್ಟು ಶಕ್ತಿ ಇದೆ ಅಂದರೆ ಇನ್ನು ನಮ್ಮ ಮನುಷ್ಯಂಗೆ ಎಷ್ಟು ಶಕ್ತಿ ಇರ್ಬೋದು, ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇರ್ಬೋದು ಅಲ್ವಾ? ಇದನ್ನು ನಾವು ಯೋಚನೆ ಮಾಡಬೇಕು. ಬಟ್ ನಮಗೆ ಗೊತ್ತಿಲ್ಲ ಇಷ್ಟು ಶಕ್ತಿ ಇದೆ, ಒಂದು ನಿರ್ಜೀವ ವಸ್ತುನ ನಮ್ಮ ಕಡೆ ಎಳ್ಕೊಳ್ಬೋದು. ನಾವೇ ಹೇಳ್ತಾರಲ್ವಾ, ನಿಮ್ಮ ಆಲೋಚನೆಗಳಿಗೆ ಅಷ್ಟು ಶಕ್ತಿ ಇದೆ, ಥಾಟ್ ಪವರ್ ಅಂತ ಹೇಳ್ತಾರೆ. ಯಾಕೆ ಆಲೋಚನೆ ಅಂತ ನಾವು ಬೈಕೊಳ್ಳೋಕೆ ಹೇಳ್ತಾ ಇದ್ದೀವಿ, ಆದರೆ ಅದು ನಿಜವಾಗ್ಲೂ ದೊಡ್ಡ ಜ್ಞಾನಿಗಳು ಅವರೆಲ್ಲ ಅದನ್ನ ಬಳಸುವಾಗ ಹೇಗೆ ಹೇಳ್ತಾರೆ, ಆಲೋಚನಾ ಶಕ್ತಿ. ಯಾಕೆ ಅದಕ್ಕೆ ಶಕ್ತಿ ಅಂತ ಹೇಳ್ತಾ ಇದ್ದಾರೆ? ಅದಕ್ಕೆ ನಿಜವಾಗ್ಲೂ ಅಷ್ಟು ಶಕ್ತಿ ಇದೆ, ಬಟ್ ನಮಗೆ ಗೊತ್ತಿಲ್ಲ. ಸೊ ನಾವೇನು ಮಾಡ್ತೀವಿ, ಬರೀ ಆಲೋಚನೆಗಳು ಬರುತ್ತೆ, ಬರೀ ನೆಗೆಟಿವ್ ಆಗಿ ಅಂದ್ಕೊಳ್ತಾ ಇದ್ದೀವಿ. ಬಟ್ ಅದು ನಮ್ಗೆ ಪ್ರತಿಯೊಂದು ಆಲೋಚನೆಗೂ ಅಷ್ಟು ಶಕ್ತಿ ಇರುತ್ತೆ. ನಮ್ಮ ಆಲೋಚನೆಗಳು ಹೇಗೆ ಗೊತ್ತಾ, ನಾವು ಪ್ರತಿಯೊಂದು ಆಲೋಚನೆ ಮಾಡಿದಾಗ ನಮ್ಮಿಂದ ಇದೇ ಥರ ಎಲೆಕ್ಟ್ರಿಕ್ ವೇವ್ಸ್ ರಿಲೀಸ್ ಆಗುತ್ತೆ. ಸೊ ನಾವು ಬ್ರಹ್ಮಾಂಡಕ್ಕೆ ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಆಲೋಚನೆ ಮಾಡಿದಾಗ ಇದೇ ಥರ ಎಲೆಕ್ಟ್ರಿಕ್ ವೇವ್ಸ್ ಸಂದೇಶ ಕಳಿಸ್ತಾ ಇದ್ದೀವಿ. ಸೊ ಏನು ಕಳಿಸ್ತಾ ಇದ್ದೀವಿ, 60,000 80,000 ಸಿಗ್ನಲ್ಸ್ನ ಬ್ರಹ್ಮಾಂಡಕ್ಕೆ ಪ್ರತಿ ದಿನ ಕಳಿಸ್ತಾ ಇದ್ದೀವಿ. ಏನು ಕಳಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಈ ಥರ ಮಾಡ್ದ, ಆ ಸೀರಿಯಲಲ್ಲಿ ವಿಲನ್ ಈ ಥರ ಮಾಡಿದ್ಲು ಅಲ್ವಾ, ಅದೇ ಕಳಿಸ್ತಾ ಇರೋದು. ಇನ್ನೇನು ಕಳಿಸ್ತಾ ಇದ್ದೀವಿ. ಥಾಟಿಗೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಥಾಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಥಾಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೈಂಡಲ್ಲಿ ಥಾಟ್, ಇಮೇಜ್ ಮತ್ತು ಫೀಲಿಂಗ್. ಸೊ ಇವಾಗ ಒಂದು ಥಾಟ್ ರಿಲೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗಂಡು ಮಕ್ಕಳು ನನ್ನ ಬೈಕೊಳ್ಳೋಕೆ ರೆಡಿ ಇರಿ, ನಿಮ್ಗೆ ಇಷ್ಟ ಆಗದೆ ಇರೋದೆಲ್ಲ ಮಾತಾಡ್ತೀನಿ. ನ್ಯೂಸ್ ನೋಡ್ತಾ ಇರ್ತೀರಾ, ಏನು ಮಾಡ್ತೀರಾ, ಬೈಕೊಳ್ತಾ ಇರ್ತೀರಾ. ಒಂದು ಸರಿಯಾಗಿ ಮಾಡಿಲ್ಲ, ಸರ್ಕಾರ ಸರಿಯಾಗಿ ರೋಡ್ ಹಾಕಿಲ್ಲ, ಟಾರ್ ಹಾಕಿಲ್ಲ, ಈ ಥರ ಅವ್ನು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಅಲ್ವಾ. ಸೊ ಏನು ಮಾಡ್ತಾ ಇದೆಯಾ ನೀನು, ಅದೇ ಎನರ್ಜಿ ರಿಲೀಸ್ ಆಗ್ತಿದೆ. ಇಮೇಜ್ ಏನು ಬರ್ತಿದೆ, ಅದೇ ಬರ್ತಿದೆ. ಫೀಲಿಂಗ್ ಏನು ಬರ್ತಿದೆ, ನೆಗೆಟಿವ್, ಕೋಪ, ಸಿಟ್ಟು, ಅವನ ಮೇಲೆ ಅವನ್ನ ಬೈಕೊಳ್ಳೋದು, ಇದೇ ಫೀಲಿಂಗ್ ಬರ್ತಾ ಇರೋದು. ಬಟ್ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗ್ತಿದೆ ಅಂತ, ಅಷ್ಟು ಅವೇರ್ ಆಗಿಲ್ಲ ನಾವು. ಪ್ರತಿ ಸರಿ ಅದೇ, ನೀನು ಏನು ಇವಾಗ ಯಾರನ್ನೋ ಬೈಕೊಳ್ತಾ ಇದೆಯಾ, ಫಾರ್ ಎಕ್ಸಾಂಪಲ್ ಯಾರೋ ಪೊಲಿಟಿಷಿಯನ್ನ ಬೈಕೊಳ್ತಾ ಇದೆಯಾ, ನಿನ್ನ ಮೈಂಡಿಗೆ ಗೊತ್ತೇ ಇಲ್ಲ ಆ ಸಿದ್ದರಾಮಯ್ಯ ಯಾರು ಅಂತ, ಅದಕ್ಕೆ ಗೊತ್ತಿರೋದು ನೀನು ಮಾತ್ರನೇ.
ಅದೇನು ಅನ್ಕೊಳ್ತಾ ಇದೆ, ಓಕೆ ಇವನ್ನೇ ಬೈಕೋತಾ ಇದ್ದಾನೆ, ಓಕೆ ಇವನಿಗೆ ಈ ನೆಗೆಟಿವ್ ಫೀಲಿಂಗೇ ಬೇಕು, ಇವನು 24/7 ಇದೇ ನೆಗೆಟಿವ್ ಭಾವನೆಯಲ್ಲೇ ಇರ್ತಾನೆ, ಸೊ ಇವನಿಗೆ ಇದೇ ಥರ ಸಿಚುವೇಶನ್ನು, ಇದೇ ಥರ ಸರ್ಕಮ್ಸ್ಟಾನ್ಸಸ್, ಇದೇ ಥರ ಜನಗಳನ್ನ ಕರ್ಕೊಂಬರೋಣ, ಬರೀ ಮೋಸ, ಇಡೀ ಇದೇ ಮೋಸ ಅಂತ ಇರ್ತೀವ, ಓಕೆ ಇವನಿಗೆ ಮೋಸ ಬೇಕು, ಓಕೆ ಇವನಿಗೆ ಮೋಸ ಮಾಡೋ ಜನಗಳೇ ಬರ್ತಾ ಇರ್ತಾರೆ ನಮ್ಮ ಸುತ್ತ, ನಮ್ಮ ಜೀವನದಲ್ಲಿ. ಯಾಕೆ? ನೀನು 24 ಗಂಟೆ ಅದನ್ನೇ ಕೊಡ್ತಾ ಇರೋದು, ಅದನ್ನೇ ನಿನ್ನ ಮೈಂಡಿಂದ ರಿಲೀಸ್ ಮಾಡ್ತಾ ಇರೋದು, ಅಲ್ಲಿ ಬೇರೆ ಏನೂ ಇಲ್ಲ. ಆಮೇಲೆ ನಾನು ಒಬ್ರನ್ನ ಕೇಳಿದೆ, ಯಾಕೆ ಸರ್ ನ್ಯೂಸ್ ನೋಡ್ತಾ ಇರ್ತೀರಾ, ಇಡೀ ದಿನ ಬೆಳಗ್ಗೆ ಹಾಕಿದ್ದೇ ಬರ್ತಿರುತ್ತೆ ನೆಕ್ಸ್ಟ್ ಅಲ್ವಾ, ಬೇರೆ ಏನಾದರೂ ಬರುತ್ತೆ, ಇಡೀ ದಿನ ಅದೇ ಬರ್ತಿರುತ್ತೆ ರಿಪೀಟಲ್ಲಿ. ಸ್ವಲ್ಪ ಮಳೆ ಆದರೆ ಪ್ರಳಯ ಪ್ರಳಯ ಪ್ರಳಯ, ಇಷ್ಟು ಸರಿ ಪ್ರಳಯ ತೋರಿಸಿದ್ದಾರೆ, ಎಲ್ಲಾದರೂ ಪ್ರಳಯ ಆಗಿದೆಯಾ? ಆ ಗ್ರಹಣ ಬಂದಾಗ ಮುಳುಗೇ ಹೋಯ್ತು, ಅರ್ಥ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ತೋರಿಸಿದ್ರೆ ಆಗಿದೆಯಾ? ಅವರಿಗೆ TRP ಬೇಕು, ನಿಮಗೆ ಟೈಮ್ ಪಾಸ್ ಆಗಬೇಕು. ಆಮೇಲೆ ನಾನು ಒಬ್ರನ್ನ ಕೇಳಿದೆ, ಆಯಿತಾ, ಯಾವಾಗಲೂ ನ್ಯೂಸ್ ನೋಡ್ತೀರಾ, ಮತ್ತು ಪೇಪರು ಓದಿರ್ತಾರೆ ಬೆಳಗ್ಗೆ, ಮತ್ತೆ 5 ಸರಿ ಇಡೀ ದಿನ ಅದನ್ನೇ ಓದಿರ್ತಾರೆ. ಯಾಕೆ ಅಂದರೆ ಅದೇ ಪಾರ್ಕಲ್ಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡಾಗ ಮಾತಾಡೋಕ್ಕೇನು ವಿಷಯ ಇರಲ್ಲ, ಅದಕ್ಕೆ ಅವ ಸೀರಿಯಸ್ಲಿ 5 ನಿಮಿಷ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಪಾರ್ಕಲ್ಲಿ ಮಾತಾಡೋಕೆ ನಿಂಗೆ ಒಂದು ಟಾಪಿಕ್ ಬೇಕು. ಸೊ ಅದಕ್ಕೆ ನೀನು ನಿನ್ನ ಜೀವನನೇ ಹಾಳು ಮಾಡಿಕೊಂಡು 24/7 ನೆಗೆಟಿವಲ್ಲಿದ್ದು ಅದನ್ನು ಕೇಳಿ ತೊಗೊಳ್ತಾ ಇದೆಯಾ? ಯಾಕೆ ನಾವು ಒಂದು ಬುಕ್ ಓದಬಾರ್ದು? ಇವಾಗ 10 ಜನ ಫ್ರೆಂಡ್ಸ್ ಇದ್ದಾರೆ, 9 ಜನ ಬರೀ ನ್ಯೂಸು, ಸಮಾಜ, ಟ್ರಂಪ್ ಇದನ್ನೇ ಮಾತಾಡ್ತಾ ಇದ್ದಾರೆ. ನೀವು ಯಾಕೆ ಒಂದು ಒಳ್ಳೆ ವಿಚಾರ ಮಾತಾಡಬಾರ್ದು? ಅಗ್ರಿಕಲ್ಚರ್ ಬಗ್ಗೆ ಬುಕ್ಸ್ ಓದಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಬಾರ್ದು? ಧ್ಯಾನದ ಬಗ್ಗೆ ಯಾಕೆ ಮಾತಾಡಬಾರ್ದು? ಅಥವಾ ಯಾವುದೋ ಒಂದು ಆಟೋಬಯೋಗ್ರಫಿ ಓದ್ಬಿಟ್ಟು ಅದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು? ಮಾತಾಡಲ್ಲ. ಯಾಕೆ ಹೇಳಿ? ಆ 9 ಜನ ಇವರೊಬ್ಬರನ್ನ ದೂರ ಇಟ್ಬಿಡ್ತಾರೆ, ಕೇಳಿಸ್ಕೊಳಲ್ಲ, ಅವ್ರನ್ನ ಹತ್ರನೇ ಸೇರಿಸಲ್ಲ. ನೆಕ್ಸ್ಟ್ ಪಾಪ ಆ ಭಯಕ್ಕೆ ಇವ್ರೇನು ಮಾಡ್ತಾರೆ, ನಾವು ಇವರಲ್ಲಿ ಒಂದಾಗಿ ಬರೋಣ ಅಂದ್ಬಿಟ್ಟು ನ್ಯೂಸ್ ನೋಡ್ತಾ ಇರ್ತಾರೆ. ಎಷ್ಟು ನಮಗೆ ನಾವೇ ಹಾನಿ ಮಾಡ್ಕೊಳ್ತಾ ಇದ್ದೀವಲ್ವ? ಏನು ಮಾಡ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ, ಬಟ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಹೆಣ್ಮಕ್ಳು ಬೈಕೊಳ್ಳೋಕೆ ರೆಡಿಯಾಗಿ ಸೀರಿಯಲ್ಸ್, ಎಷ್ಟು ಸೀರಿಯಲ್ಸ್ ನೋಡ್ತೀರಾ ಅಪ್ಪ? ಅವಳು ವಿಲನ್ ಎಣ್ಣೆ ಹಾಕಿರ್ತಾಳೆ ಹೀರೋಯಿನ್ನ ಬೀಳ್ಸೋಕ್ಕೆ, ಇವರು ರಾತ್ರಿ ಎಲ್ಲ ನಿದ್ರೆ ಮಾಡಲ್ಲ, ಅಲ್ಲಿಗೆ ತಂದು ನಿಲ್ಲಿಸಿರ್ತಾನೆ ಸೀರಿಯಲ್ನ. ನಾಳೆ ಎಲ್ಲಿ ಎಣ್ಣೆ ಜಾರಿ ಬಿದ್ದುಬಿಡ್ತಾಳೋ ಹೀರೋಯಿನ್ ಅಂತ ಇವರಿಗೆ ರಾತ್ರಿ ಎಲ್ಲ ನಿದ್ರೆ ಬಂದಿರಲ್ಲ ಅಲ್ವಾ? ಎಷ್ಟು ಖುಷಿ ಪಡ್ತಾ ಇದ್ದೀರಾ, ಎಷ್ಟು ಟೆನ್ಷನ್ನು. ಅದು ಅವರು ಇನ್ನೂ 1 ವಾರ ಎಳಿತಾರೆ, ಆ 1 ವಾರನೂ ನಿದ್ರೆ ಮಾಡಿರಲ್ಲ ಇವರು. ಅಯ್ಯೋ ನಾಳೆ ಹೀರೋಯಿನ್ ಸಿಗಾಕೊಂಡು ಬಿಡ್ತಾಳೆ. ಆಮೇಲೆ ಹೀರೋಯಿನ ಕಿಡ್ನ್ಯಾಪ್ ಮಾಡಿರ್ತಾರೆ, ಆವಾಗ ಆ ಸೀನ್ ನೋಡಿದ್ದೀರಾ? ಅಯ್ಯೋ ಎಷ್ಟು ಟೆನ್ಷನಲ್ಲಿ ಇರ್ತಾರೆ ಅಂದರೆ, ಬಿಟ್ಟರೆ ಇವರೇ TV ಒಳಗೆ ಹೋಗಿ ಹೀರೋಯಿನ ಸೇವ್ ಮಾಡಿಬಿಡ್ತಾರೆ. ಅಷ್ಟು ಟೆನ್ಷನಲ್ಲಿ ಫುಲ್ ಸೀಟ್ ಎಡ್ಜಲ್ಲಿ ಕುತ್ಕೊಂಡಿರ್ತಾರೆ. ಈ ಥರ ಇಷ್ಟು ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತೀವಲ್ವಾ? ಯಾಕೆ ಅಂತ ಗೊತ್ತಾ? ಎಲ್ಲನೂ ಸೀರಿಯಸ್ಸು. ಆಮೇಲೆ ಪಕ್ಕದ ಮನೆಯವ್ರ ಜೊತೆ ಮಾತಾಡೋದು, ಪಾರ್ಕಲ್ಲಿ ಮಾತಾಡೋದು, ಏನು ಮಾತಾಡ್ತಾ ಇರ್ತೀವಿ? ಅವ್ರ ಮನೆ, ಇವ್ರ ಮನೆ, ಪಕ್ಕದ ಮನೇಲಿ ಅವ್ರ ಹುಡುಗ ಆ ಹುಡುಗಿ ಜೊತೆ ಹೋದ, ನಮಗೆ ಗೊತ್ತೇ ಇಲ್ಲ, ಸುಮ್ಮನೆ ಯಾರೋ ಹೇಳಿರ್ತಾರೆ. ಆಮೇಲೆ ಗಾಡೀಲಿ ಹೋಗ್ತಾ ಇರ್ತೀವಿ, ರೋಡಲ್ಲಿ ಯಾರೋ ಹುಡುಗ ಹುಡುಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ನೋಡ್ತಾರೆ, ಓ ಇವ್ರು ಗಾಯತ್ರಿ ಮಗಳು ಅವ್ರ ಜೊತೆ ಮಾತಾಡ್ತಿದ್ದಾಳೆ ಅಂದರೆ ಬಾಯ್ ಫ್ರೆಂಡ್. ಇವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳ್ತಾರೆ, ಅವರು ಅವಳು ಬೈಕಲ್ಲಿ ಹೋದ್ಲಂತೆ ಅಂತ ಅವ್ರು ಹೇಳ್ತಾರೆ, ಅವ್ರೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಇದು 10 ಜನಕ್ಕೆ ಹೋಗಿ ಏನಾಗಿರುತ್ತೆ, ಅವಳು ಹೋಗಿ ಮದುವೆನೇ ಆಗ್ಬಿಟ್ಲು ಅಂತ ಕತೆ ಸೃಷ್ಟಿಯಾಗಿರುತ್ತೆ. ಆ 10ನೇವ್ರು ಬಂದು ಫಸ್ಟ್ ಹೇಳಿರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ ಅವ್ರು ಗಾಯತ್ರಿ ಮಗಳು ಯಾವುದೋ ಹುಡುಗನ ಜೊತೆ ಮದುವೆ ಮಾಡ್ಕೊಂಡು ಹೋದ್ಲಂತೆ ಅಂತ. ಅದು ಇವರಿಂದನೇ ಶುರು ಆಗಿರೋ ಕತೆ, ಸುತ್ಕೊಂಡು ಈ ಥರ ಇಲ್ಲಿಗೆ ವಾಪಸ್ ಬಂದೆ. ಅವ್ರೇನು ಅನ್ಕೊಳ್ತಾರೆ ಅವಾಗ, ಓ ನಮ್ಗೆ ಗೊತ್ತಿತ್ತು, ಅವತ್ತು ನಾನು ನೋಡಿದೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು, ಮೋಸ್ಟ್ಲಿ ಆ ಹುಡುಗನ ಜೊತೆನೇ ಓಡೋಗಿ ಮದುವೆ ಆಗಿದ್ದಾಳೆ ಅಂತ. ಏನೋ ಬರೀ ಸುಳ್ಳು ಅಲ್ವಾ? ಅಸಂಪ್ಷನ್, ಬರೀ ಅಸಂಪ್ಷನ್. ಹಾಗಿರ್ಬೋದು, ಹೀಗಿರ್ಬೋದು, ಬರೀ ಅಸಂಪ್ಷನ್ನು. ಸುಮ್ಮನೆ ನಮ್ಮ ಮೈಂಡ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಆಮೇಲೆ ಏನು ಮಾಡ್ತಾರೆ ಗೊತ್ತಾ? ಕುತ್ಕೊಂಡು ಮಾತಾಡೋದು ಪಕ್ಕದ ಮನೆಯವ್ರ ಜೊತೆ 2 ಅವರ್ಸ್ ಮಾತಾಡ್ತಾರೆ. 2 ಅವರ್ಸ್ ಮಾತಾಡಿ ಸಮಾಧಾನ ಆದಮೇಲೆ, ಬನ್ನಿರಿ ನಮಗೆ ಯಾಕೆ ಬೇಕು ಬೇರೆಯವ್ರ ಮನೆ ವಿಷಯ ಅಂತ ಹೋಗ್ತಾರೆ. 2 ಅವರ್ಸ್ ಆದಮೇಲೆ ಅವಾಗ ಅವರಿಗೆ ಫುಲ್ ಸಮಾಧಾನ ಆಗಿ ಮನಸ್ಸೆಲ್ಲ ಅಗ್ಗುರ ಆಗಿಬಿಟ್ಟಿರುತ್ತೆ. ಅವಾಗ ಗೊತ್ತಾಗುತ್ತೆ, ಓ ನಾನು ಅಡುಗೆ ಮಾಡಬೇಕು, ಮನೆ ಕೆಲಸ ಇದೆ, ಇಷ್ಟೊತ್ತು ನಾನು ಸುಮ್ಮನೆ ಮಾತಾಡ್ಬಿಟ್ಟೆ ಅಂತ ಅಲ್ವಾ? ಯಾಕೆ ನೆಕ್ಸ್ಟ್ ಡೇ ಮತ್ತೆ ಬರ್ತಾರೆ, ಮತ್ತೆ 2 ಅವರ್ಸ್ ಮಾತಾಡ್ತಾರೆ. ಅವಾಗ ಯಾಕೆ ರಿಯಲೈಸ್ ಆಗಲ್ಲ ಸ್ಟಾರ್ಟಿಂಗಲ್ಲೇ? ಅಲ್ಲ, ಈ ಥರ ಬೇರೆ ಮಾತಾಡ್ತಾ ಇದ್ದೀವಿ ಅಂತ ಯಾಕೆ ನೆಕ್ಸ್ಟ್ ಡೇ ಮತ್ತೆ ಬಂದಾಗ ರಿಯಲೈಸ್ ಆಗಲ್ಲ ಅಂತ ಕೇಳಿದ್ದು. ಅಭ್ಯಾಸ, ಕರೆಕ್ಟ್, ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅದು ಅವ್ರಿಗೆ, ಅದರಿಂದ ಇರೋಕ್ಕಾಗಲ್ಲ. ಈ ಮೈಂಡ್ ಹೇಗೆ ಗೊತ್ತಾ?
ಹಾಂ, ಇನ್ನೊಂದು ವಿಷಯ ಹೇಳಬೇಕು ಇಲ್ಲಿ. ಯಾಕೆ ನಾನು ಸುಮ್ಮನೆ ಹೇಳಿಬಿಟ್ಟೆ ಚೆನ್ನಾಗಿ ಬೈಕೊಂಡಿರ್ತೀರಾ ಗಂಡ್ಮಕ್ಳೆಲ್ಲ ನನ್ನ ನ್ಯೂಸ್ ನೋಡ್ತೀರಾ ಅಂತ ಹೇಳಿದ್ದಕ್ಕೆ, ಹೆಣ್ಮಕ್ಳೆಲ್ಲ ಬೈಕೊಂಡ್ರಿ ಅಲ್ವಾ, ಯಾಕೆ ಗಂಡ್ಮಕ್ಳು ನ್ಯೂಸ್ ನೋಡ್ತಾರೆ, ಹೆಣ್ಮಕ್ಳು ಸೀರಿಯಲ್ಸ್ ನೋಡ್ತಾರೆ ಗೊತ್ತಾ? ಗಂಡ್ಮಕ್ಳು ಲಾಜಿಕ್ ಯಾವಾಗಲೂ ಅವರು ಮೈಂಡಿಂದ ಜೀವಿಸ್ತಾ ಇರ್ತಾರೆ. ಲಾಜಿಕ್ ಅಷ್ಟೇ ಬೇಕು ಅವ್ರಿಗೆ, ಲಾಜಿಕ್ ರೀಸನಿಂಗ್ ಅದು ಎರಡೇ ಬೇಕು. ಸೊ ಅವರಿಗೆ ನ್ಯೂಸ್ ನೋಡಿದಾಗ ಅದರಲ್ಲಿ ಲಾಜಿಕ್ ಸಿಗುತ್ತೆ. ಸ್ಪೋರ್ಟ್ಸ್ ಅಲ್ಲೊಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ಫಾಲೋ ಮಾಡ್ತಾ ಇರ್ತಾರೆ, ಲಾಜಿಕ್. ಸೊ ಮೈಂಡಿಂದ ಜೀವಿಸ್ತಾ ಇರ್ತಾರೆ ಗಂಡ್ಮಕ್ಳು. ಸೊ ಅವ್ರಿಗೆ ಅದಕ್ಕೆ ನ್ಯೂಸ್ ಬೇಕು. ಹೆಣ್ಮಕ್ಳು ಲಾಜಿಕ್ ಇರಲ್ಲ, ಭಾವನಾ ಜೀವಿಗಳು, ಅವ್ರು ಹೃದಯದಿಂದ ಜೀವಿಸ್ತಾ ಇರ್ತಾರೆ. ಅವ್ರಿಗೆ ಲಾಜಿಕ್ ಎಲ್ಲ ಬೇಡ. ಆ ಎಣ್ಣೆ ಹಾಕಿರೋದು ಹೀರೋಯಿನ್ ಜಾರಲ್ಲ, ಸುತ್ತಿ 3 ಕಿಲೋಮೀಟರ್ ಹೋದ್ಮೇಲೆ ಹೀರೋ ಹಿಡ್ಕೊಳ್ತಾನೆ, ಈ ವಿಲನ್ ಯಾರು ಎಣ್ಣೆ ಹಾಕಿರ್ತಾಳೆ ಅವ್ರ ಮಗನೇ ಬಂದು ಕಾಲು ಮುರ್ಕೊಳ್ತಾನೆ, ಲಾಜಿಕ್ ಇಲ್ಲ. ಆದ್ರೇನೋ ಸೂಪರಾಗಿ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಯಾಕೆ? ಅವ್ರಿಗೆ ಲಾಜಿಕ್ ಬೇಡ, ಅವ್ರಿಗೇನು ಬೇಕು? ಫೀಲಿಂಗ್ಸ್, ಭಾವನೆಗಳು ಬೇಕು. ನೀವು ಕೇಳಿರ್ತೀರಲ್ವಾ, ಗಂಡ್ಮಕ್ಳು ಹೇಳ್ತಾರೆ, ನಮ್ಮ ಮನೆಯವ್ರ ಹತ್ರ ಬಂದು ಮಾತಾಡಬೇಡಿ ನೀವು, ಈ ವ್ಯವಹಾರ ಎಲ್ಲ ಅವ್ರಿಗೇನು ಗೊತ್ತಾಗಲ್ಲ ಈ ವ್ಯವಹಾರ ಎಲ್ಲ ಅಂತ. ಯಾಕೆ? ಸ್ವಲ್ಪ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಏನಾದ್ರು ಕೇಳಿಬಿಟ್ರೆ, ಎಮೋಷನ್ಸ್ ತೋರಿಸ್ಬಿಟ್ರೆ ಅವರು ಕೊಟ್ಬಿಡಿ ಅಂದ್ಬಿಡ್ತಾರೆ ಅಲ್ವಾ. ಅದಕ್ಕೆ ನಾವು ಏನು ಹೇಳ್ತೀವಿ, ಹೆಣ್ಮಕ್ಳ ಹತ್ರ ಮಾತಾಡಬೇಡಿ, ಅವ್ರಿಗೇನು ಗೊತ್ತಾಗುತ್ತೆ ವ್ಯವಹಾರ ಅಂತ. ಬಟ್ ಯಾಕೆ ಗೊತ್ತಿಲ್ಲ, ಯಾಕಂದರೆ ಅವರಿಗೆ ಆ ಲಾಜಿಕ್ಕೇ ಇಲ್ಲ. ಎಮೋಷನ್ಸ್ ಅಷ್ಟೇ, ಎಮೋಷನ್ಸಲ್ಲಿ ಜೀವಿಸ್ತಾ ಇರ್ತಾರೆ. ಸ್ವಲ್ಪ ಏನಾದರೂ ಹೇಳಿದರೆ ಎಮೋಷನ್ಸ್ ಇದ್ದರೆ ಸಾಕು, ಅವ್ರಿಗೆ ಅದು ಕನ್ವಿನ್ಸ್ ಆಗಿಬಿಡ್ತಾರೆ. ಆದರೆ ಗಂಡ್ಮಕ್ಳಾಗಲ್ಲ, ಏನೇ ಎಮೋಷನ್ಸ್ ಇರಲಿ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಬೇಕು? ಲಾಜಿಕ್, ರೂಲ್ಸ್, ರೀಸನಿಂಗ್. ಅದಕ್ಕೆ ಗಂಡ್ಮಕ್ಳು ನ್ಯೂಸ್ ಚಾನಲ್ ನೋಡೋದು. ಸೊ ನಿಮ್ಮ ಮನೇಲಿ ಯಾರಾದ್ರು ಗಂಡ್ಮಕ್ಳು ನ್ಯೂಸ್ ನೋಡ್ತಾ ಇದ್ದರೆ ಬೈಬೇಡಿ, ನೀವು ಹೆಣ್ಮಕ್ಳು ಸೀರಿಯಲ್ಸ್ ನೋಡ್ತಾ ಇದ್ದರೆ ನೀವು ಬೈಬೇಡಿ, ಇಬ್ಬರು ಎರಡೂ ನೋಡಬೇಡಿ ಅಷ್ಟೇ. ಧ್ಯಾನ ಮಾಡಿ, ಬುಕ್ಸ್ ಓದಿ, ಈ ಥರ ಸಜ್ಜನ ಸಾಂಗತ್ಯ ಸೇರಿ. ಓಕೆ, ಇವಾಗ ನಮ್ಮ ಮೈಂಡ್ ಲಾಜಿಕ್ ಇದು ಗಂಡ್ಮಕ್ಳು ಹೆಣ್ಮಕ್ಳು ಹೇಗೆ ಅಂತ ತಿಳ್ಕೊಂಡೆ ಅಲ್ವಾ. ಇವಾಗ ಮೈಂಡ್ ಇದೆ ಅಲ್ವಾ, ನಮ್ಮ ಮೈಂಡಿಗೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ಅದಕ್ಕೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ, ಒಂದು ದೊಡ್ಡ ಮಸಾಲೆ ದೋಸೆ ಪೋಸ್ಟರ್ ಕಾಣಿಸುತ್ತೆ, ಅವಾಗ ತಕ್ಷಣ ನಿಮ್ಗೆ ಬಾಯಲ್ಲಿ ನೀರು ಬರುತ್ತೆ. ಯಾಕೆ? ಅದು ಒಂದು ಫೋಟೋ ಅಷ್ಟೇ ಅಲ್ವಾ. ಯಾಕೆ ಬಾಯಲ್ಲಿ ನೀರು ಬಂತು? ಯಾಕಂದರೆ ನಿಮ್ಮ ಮೈಂಡಿಗೆ ಗೊತ್ತಿಲ್ಲ ಅದು ಫೋಟೋನ ನೀನು ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ, ಕಲ್ಪನೆ ಮಾಡ್ಕೊಳ್ತಿದ್ಯಾ, ಅಥವಾ ನಿಜವಾಗ್ಲೂ ನೀನು ಮುಂದೆ ಇದೆಯಾ, ಅಥವಾ ಇದು ಕನ್ಸಲ್ಲಿ ಬರ್ತಿರೋದಾ, ಅಥವಾ ನಾನು ಫೋನಲ್ಲಿ ಟಿ ವಿಲಿ ನೋಡ್ತಾ ಇರೋದಾ, ಏನೂ ಗೊತ್ತಿಲ್ಲ ಅದಕ್ಕೆ. ಅದು ಎಲ್ಲನೂ ನಿಜ, ಎಲ್ಲನೂ ವಾಸ್ತವ ಅಂತ ಅಂದ್ಕೊಳ್ಳುತ್ತೆ. ಸೊ ನೀವು ಮಸಾಲೆ ದೋಸೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಅದು ಅಂದ್ಕೊಳ್ಳುತ್ತೆ, ಓ ಇವ್ರ ಮುಂದೆ ಇವಾಗ ಇಲ್ಲಿ ಮಸಾಲೆ ದೋಸೆ ಇದೆ, ಇವಾಗ ನಾನು ಇದನ್ನು ತಿನ್ನಬೇಕು, ಸೊ ಜೀರ್ಣಕ್ರಿಯೆ ಶುರು ಮಾಡಬೇಕು, ಅದಕ್ಕೆ ಫಸ್ಟ್ ಸಲೈವನ ಸೆಕ್ರೀಟ್ ಮಾಡಬೇಕು ಬಾಯಲ್ಲಿ ಅಂತ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಇನ್ನೊಂದು ಎಕ್ಸಾಂಪಲು, ಇವಾಗ ನಾವೊಂದು ಹಾರರ್ ಮೂವಿ ನೋಡೋಕೆ ಹೋಗಿರ್ತೀವಿ ಅಲ್ವಾ. ಅದು ನಮ್ಮ ಫ್ರೆಂಡ್ ಯಾರು ತುಂಬ ಹೆದರ್ಕೊಳ್ತಾನೆ, ಅವನಿಗೂ ಗೊತ್ತಿಲ್ಲದೆ ಟಿಕೆಟ್ ತೊಗೊಂಡು ಬೇರೆ ಮೂವಿ ಅಂತ ಹೇಳಿ ಸುಳ್ಳು ಹೇಳಿ ಕರ್ಕೊಂಡು ಹೋಗಿರ್ತೀವಿ ಹೆದರಿಸೋಕೆ ಅಲ್ವಾ. ಕರ್ಕೊಂಡೋಗಿ ಫಿಲಮ್ ನೋಡ್ತಾ ಇರ್ತೀವಿ. ಆ ಫಿಲಮ್ ನೋಡುವಾಗ ದೆವ್ವ ಬಂದ ತಕ್ಷಣ ನಮ್ಗೆ ಭಯ ಆಗುತ್ತೆ, ಬೆವರು ಬರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯಾಕೆ? ನಾವೇ ದುಡ್ಡು ಕೊಟ್ಟು ನಾವೇ ಹಾರರ್ ಫಿಲ್ಮ್ ನೋಡಬೇಕಂತ ಹೋಗಿರೋದಲ್ವಾ. ಯಾಕಂದರೆ ನಿನ್ನ ಮೈಂಡಿಗೆ ಗೊತ್ತಿಲ್ಲ ಅದು ನಿಜನಾ ಸುಳ್ಳ ಅಂತ. ಅದು ಅಂದ್ಕೊಳ್ಳುತ್ತೆ ನಿಜವಾಗ್ಲೂ ದೆವ್ವ ಬಂತು ನನ್ನ ಅಟ್ಯಾಕ್ ಮಾಡೋಕ್ಕೆ ಅಂತ. ಸೊ ಹಾರ್ಟ್ ಬೀಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಬಾಡಿ ಶಿವರ್ ಆಗುತ್ತೆ, ಬೆವರು ಆಗೋಕ್ಕೆ ಶುರು ಆಗುತ್ತೆ. ಅದು ನಂಬಿಡ್ತು ನಿಜವಾಗ್ಲೂ ದೆವ್ವ ಇದೆ ಅಂತ. ಇವಾಗ ನಿಮಗೆ ಕನಸು ಬೀಳುತ್ತಲ್ವಾ, ಕನಸಲ್ಲಿ ತಕ್ಷಣ ಇನ್ನೇನು 10 ಜನ ಹಟ್ಟಿಸ್ಕೊಂಡು ಬಂದು ನಿಮ್ಗೆ ಚಾಕು ಹಾಕಬೇಕು, ಎದ್ಬಿಡ್ತೀರ. ಆಮೇಲೆ ಗೊತ್ತಾಗುತ್ತೆ ನಮಗೆ, ಓಕೆ ಇದು ಕನಸ, ಅದೆಷ್ಟು ನಿಜವಾಗ್ಲೂ ಇರುತ್ತಲ್ವ. ನಿಮ್ಮ ಮೈಂಡ್ ನಂಬಿಡಿರುತ್ತೆ ನಿಜ, ಇದು ನಿಜವಾಗ್ಲೂ ಚಾಕು ಹಾಕೋಕೆ ಬರ್ತಿದ್ದಾರೆ ಅಂತ. ಸೊ ಅದಕ್ಕೆ ನಮ್ಗೆ ಅಷ್ಟು ಶಾಕಲ್ಲಿ ನಾವು ಎದ್ಬಿಡ್ತೀವಿ, ಎಷ್ಟು ನಿದ್ರೆಯಲ್ಲಿ ಡೀಪ್ ಸ್ಲೀಪಲ್ಲಿ ಇದ್ರೂ. ಅದಕ್ಕೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ, ಎಲ್ಲ ನಿಜ. ಸೊ ನೀವು ಫೋನಲ್ಲಿ ಏನು ನೋಡ್ತಾ ಇದ್ದೀರಾ, ನಾವು ಅಂದ್ಕೊಂಡಿದ್ದೀವಿ ನಾವು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೀವಿ ಅಂತ, ಬಟ್ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ, ಎಲ್ಲ ನಿಜ ಅಂತ ನಂಬ್ತಾ ಇರುತ್ತೆ. ಇವಾಗ ಮೊನ್ನೆ ಒಂದು ಫ್ಲೈಟ್ ಇನ್ಸಿಡೆಂಟ್ ಆಯ್ತಲ್ವಾ, ದೊಡ್ಡ ಆಕ್ಸಿಡೆಂಟು ಫ್ಲೈಟ್ದು. ಅದನ್ನು ಎಷ್ಟು ಚೆನ್ನಾಗಿ ಎಷ್ಟು ದಿನ HD ಅಲ್ಲಿ ತೋರಿಸಿದ್ದಾರೆ, ನೀವೆಲ್ಲ ನೋಡಿರ್ತೀರ. ಏನು ಅಂದ್ಕೊಂಡಿರ್ತೀರಾ, ನಾನು ತುಂಬ ಪ್ರಾಕ್ಟಿಕಲಪ್ಪ, ನನಗೆ ಅದು ಏನದು ಹೋಗೇ ಇಲ್ಲ ತಲೆ, ನಾನು ಸುಮ್ಮನೆ ನ್ಯೂಸ್ ನೋಡಿದೆ ಬಂದೆ ಅಂತ ಅಲ್ವಾ. ನಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಫ್ಲೈಟಲ್ಲಿ ಹೋಗಿ ನೆಕ್ಸ್ಟ್ ಫ್ಲೈಟ್ ನಾವು ಕೂತ್ಕೊಳ್ತೀವಲ್ಲ ಆವಾಗ. ಫ್ಲೈಟಿಂದ ಇಳಿಯೋವರೆಗೂ ಏನು ಬರ್ತಿರುತ್ತೆ HD ಅಲ್ಲಿ, ಅದೇನು ಝೂಮ್ ಹಾಕಿ ತೋರಿಸಿರ್ತಾರಲ್ಲ ಟಿ ವಿಯಲ್ಲಿ, ಅದೇ ಬರ್ತಿರುತ್ತೆ. ನಿಮ್ಮ ಮೈಂಡ್ ಹೇಗೆ ಅಂದರೆ ಅದೊಂದು ಟೇಪ್ ರೆಕಾರ್ಡರ್ ಥರ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ನೀವು ಅಂದ್ಕೊಳ್ಬೋದು ನಾನು TV ಹಾಕ್ಬಿಟ್ಟು ಮಲಗಿದ್ದೀನಿ ಅಂತ, ಅದೂ ರೆಕಾರ್ಡ್ ಆಗ್ತಿರುತ್ತೆ. ನೀವು ಹುಟ್ಟಿದಾಗಿಂದ
ಕೊನೆವರೆಗೂ ಏನೇನು ನೋಡ್ತೀರಾ, ಕೇಳಿಸ್ಕೊಳ್ತೀರಾ, ಏನೇನು ಅನುಭವಕ್ಕೆ ತಗೊಳ್ತೀರಾ ಎಲ್ಲನೂ ನಿಜ ಅಂದ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ಅದು. ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ? ಓಕೆ. ಸೊ ನಾವು ಹೇಗೆ ಜೀವಿಸ್ತಾ ಇರ್ತೀವಿ ಅಂತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಕ್ರೈಮ್ ಮೂವೀಸ್ ಅಂದರೆ ತುಂಬ ಇಷ್ಟ. ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಬರುತ್ತಲ್ವ, ಅದು ನಂಗೆ ತುಂಬ ಇಷ್ಟ. ಅಂದರೆ ಕೊಲೆ ಮಾಡೋದು ಅದೆಲ್ಲ ನೋಡೋಕ್ಕೆ ಇಷ್ಟ ಅಂತಲ್ಲ, ಅದರಲ್ಲಿ ಸಾಲ್ವಿಂಗ್ ಬರುತ್ತಲ್ಲ, ಕಂಡುಹಿಡಿತಾ ಇರ್ತಾರೆ, CIDs ಬರ್ತಾರೆ, ಇವ್ರು ಬರ್ತಾರೆ, ಕಂಡುಹಿಡಿತಾ ಇರ್ತಾರೆ. ಅವಾಗ ನಂಗೆ ಅವ್ರಿಗಿಂತ ಮುಂಚೆ ನಾನೇ ಕಂಡುಹಿಡಿದ್ಬಿಡ್ತೀನಿ, ಇವನೇ ಸಾಯಿಸಿರೋದು ಅಂತ. ಅದು ನಂಗೆ ತುಂಬ ಥ್ರಿಲ್ ಅನಿಸ್ತಾ ಇತ್ತು. ಆ ಖುಷಿಗೆ ನಾನು ಫಿಲಿಮ್ಸ್ ನೋಡ್ತಾ ಇದ್ದೆ. ಅವಾಗಿನ ಸ್ಟಾರ್ಟಿಂಗ್ ನಾನು ಧ್ಯಾನಕ್ಕೆ ಬಂದಿದ್ದೆ. ನಾನು ಥ್ರಿಲ್ಲರ್ ಮೂವೀಸ್ ಚೆನ್ನಾಗಿ ನೋಡಿಬಿಟ್ಟು ಎಷ್ಟಂದರೆ ಹುಡುಕಿ ಎಲ್ಲ ಲ್ಯಾಂಗ್ವೇಜ್ದು ನೋಡ್ತಾ ಇದ್ದೆ. ನೋಡಿ ಆಮೇಲೆ ಒಂದಿನ ಧ್ಯಾನಕ್ಕೆ ಬಂದು ಸ್ವಲ್ಪ ದಿನ ಆಗಿತ್ತು. ನಾನು ಕೂತ್ಕೊಂಡು ಸಿಲ್ಲಿಲಲ್ಲಿ, ಗೊತ್ತಲ್ವಾ ಕಾಮಿಡಿ ಶೋ ಕನ್ನಡದಲ್ಲಿ ಬರ್ತಿತ್ತಲ್ವಾ, ಸಿಲ್ಲಿಲಲ್ಲಿ ನೋಡ್ತಾ ಇದ್ದೆ ಒಂದಿನ ಟಿ ವಿಯಲ್ಲಿ ಕೂತ್ಕೊಂಡು. ನಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟು ತುಂಬ ಭಯ ಆಗ್ತಿದೆ, ಭಯ ಫೀಲಿಂಗ್ ಆಗ್ತಾಯಿದೆ. ನಾನು ಕಾಮಿಡಿ ನೋಡ್ತಾ ಇದ್ದೀನಿ, ಆ್ಯಕ್ಚುಲಿ ನಗ್ತಾ ಇದ್ದೀನಿ, ಬಟ್ ನಂಗೆ ಭಯ ಆಗ್ತಿದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ. ನಾನೇನು ಮಾಡಿದೆ, ಟಿ ವಿಯಿಂದ ಎದ್ಬಿಟ್ಟು ಆಚೆ ಹೋದ ತಕ್ಷಣ ನಾರ್ಮಲ್ ಆಗುತ್ತೆ, ಬೇರೆ ರೂಮಿಗೆ ಹೋದರೆ ನಾರ್ಮಲ್ ಆಗುತ್ತೆ. ಟಿ ವಿ ಹತ್ರ ಬಂದರೆ ಭಯ ಆಗ್ತಿದೆ. ನಂಗೆ ಧ್ಯಾನಕ್ಕೆ ಬಂದು ಅವೇರ್ನೆಸ್ ಕ್ರಿಯೇಟ್ ಆದಾಗ ನಂಗೆ ಗೊತ್ತಾಯಿತು, ಓಕೆ ನನ್ನಲ್ಲಿ ಈ ಥರ ಆಗ್ತಿದೆ. ಆವಾಗ ನಾನು ಯೋಚನೆ ಮಾಡಿದೆ, ಯಾಕೆ ನಂಗೆ ಈ ಥರ ಆಗ್ತಿದೆ? ಯಾಕೆ ಅಂದರೆ ಎವ್ರಿ ಡೇ ಜಾಸ್ತಿ ಟೈಮ್ ನಾನು ಟಿ ವಿ ಮುಂದೆ ಕುತ್ಕೊಂಡು ನೋಡಿರೋದೇನು, ಕ್ರೈಮ್, ಥ್ರಿಲ್ಲರ್, ಕೊಲೆ ಮಾಡೋದು, ಅದೇ ಮೂವೀಸ್ ನೋಡಿ ಹೆದರ್ಕೊಂಡಿದೆ ನನ್ನ ಬಾಡಿ. ಸೊ ಟಿ ವಿ ಮುಂದೆ ಕುತ್ಕೊಂಡು ನಾನು ಏನೇ ನೋಡೋಕ್ಕೆ ಬಂದರೂ ಅದು ಹೆದರ್ಕೊಳ್ತದೆ, ಅದೇ ಫೀಲಿಂಗ್ಸು, ಅದೇ ಆಲೋಚನೆಗಳು, ಅದನ್ನೇ ಇಮೇಜಸ್, ಅದೇ ಬರ್ತಿದೆ. ಸೊ ನಂಗೆ ಭಯ ಆಗ್ತಿದೆ. ಈ ಅವೇರ್ನೆಸ್ ಎಲ್ಲಿಂದ ಬಂತು ಗೊತ್ತಾ? ಧ್ಯಾನದಿಂದ. ನಾವು ಯಾವಾಗ ಧ್ಯಾನ ಮಾಡಿ ಆ ಅವೇರ್ನೆಸ್ ಜಾಗೃತ ಸ್ಥಿತಿಲಿದ್ದರೆ ಮಾತ್ರ ಗೊತ್ತಾಗೋದು. ಇಲ್ಲ ಅಂದರೆ ಅದು ಸಟಲ್ಲಾಗಿ ಆಗ್ತಿರುತ್ತೆ. ನಮ್ಮ ಬಾಡೀಲಿ ಈ ಥರ ಆಗ್ತಿದೆಯಾ? ಇವಾಗ ನಾವು ಎಷ್ಟೋ ಜನ ನಮಗೆ ಗೊತ್ತೇ ಇರಲ್ಲ ನಾವು ಯಾವ ಫೀಲಿಂಗ್, ನಮ್ಮದು ಡಾಮಿನೆಂಟ್ ಫೀಲಿಂಗಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂತ. ನನಗೆ ಗೊತ್ತಿರಲಿಲ್ಲ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ಸ್ಟ್ರೆಸ್ಸಲ್ಲಿದ್ದೆ, ನಾನು ಭಯದಲ್ಲಿ ಜೀವಿಸ್ತಾ ಇದ್ದೆ ಅಂತ. ನಂಗೆ ಯಾವಾಗ ಧ್ಯಾನಕ್ಕೆ ಬಂದಮೇಲೆ ಗೊತ್ತಾಯಿತು, ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅಲ್ವಾ. ನಾವೇನು ನಗು ಅಂದ ತಕ್ಷಣ ಅಂತ ನಾಗ್ತೀವಿ, 2 ಸೆಕೆಂಡ್ ಮತ್ತೆ ಹೀಗೆ. ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ. ನಂಗೆ ಆಮೇಲೆ ಗೊತ್ತಾಯಿತು, ಓಕೆ ನಾನು ಭಯದಲ್ಲಿದ್ದೀನಿ, ಸ್ಟ್ರೆಸ್ಸಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಇವಾಗ ನೀವು ಯಾರಿಗಾದ್ರು ಬೇರೆಯವ್ರಿಗೆ ಹೋಗಿ ಹೇಳಿ ಆ ಥರ ಜೀವನ ಮಾಡ್ತಾ ಇರೋರಿಗೆ, ಅವ್ರು ನಂಬೋದೇ ಇಲ್ಲ. ಏನಿಲ್ವಲ್ಲ ನಾನು ಆರಾಮಾಗಿದ್ದೀನಿ, ನೀವು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಾ ಅಂತ. ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿ ಅವರೇ ನೋಡ್ಕೊಂಡಾಗ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಯಾವ ಭಾವನೆಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತ. ಸೊ ಇನ್ನೊಂದು ಸ್ವಲ್ಪ ಡೀಪಾಗಿ ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಮೈಂಡ್ ನಾನು ಹೇಳಿದೆ ಯಾವಾಗಲೂ ಎಚ್ಚರವಾಗಿರುತ್ತೆ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ಅಂತ ಅಲ್ವಾ. ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್. ಇವಾಗ ನೀವು ಎಲ್ಲಾದರೂ ಟ್ರಿಪ್ ಹೋಗ್ತೀರಾ ಅಥವಾ ಯಾವುದಾದ್ರೂ ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ ಫಸ್ಟ್ ಟೈಮ್ ಹೊಸ ಜಾಗಕ್ಕೆ. ನೀವು ಹೊಸ ಜಾಗಕ್ಕೆ ಹೋದಾಗ ಏನಾಗುತ್ತೆ, ನಿಮಗೆ ನಿದ್ರೆ ಬರಲ್ಲ ಅಲ್ವಾ. ಯಾಕೆ ಅಂದರೆ ನಾವು ಅಂತೀವಿ, ಅಯ್ಯೋ ನಮಗೆಲ್ಲರಿಗೂ ಗೊತ್ತು, ಅಯ್ಯೋ ಹೊಸ ಜಾಗ ನಂಗೆ ನಿದ್ರೆ ಬರ್ತಾ ಇಲ್ಲ ಅಂತ. ಬಟ್ ಯಾಕೆ ಬರ್ತಾ ಇಲ್ಲ? ಯಾಕೆ ಅಂದರೆ ಮೈಂಡ್ ಇದೆ ಅಲ್ವಾ, ಅದು ಯಾವಾಗಲೂ ಎಚ್ಚರವಾಗಿರುತ್ತೆ. ಅದೇನು ಮಾಡ್ತಾ ಇರುತ್ತೆ ಗೊತ್ತಾ, ಯಾವಾಗಲೂ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಸುತ್ತ. ಅದರದ್ದು ಫಸ್ಟ್ ಪ್ರಿಯಾರಿಟಿ ಏನು ಗೊತ್ತಾ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ನಮ್ಮ ದೇಹನ ರಕ್ಷಿಸ್ಕೊಳ್ಬೇಕು, ಯಾಕಂದರೆ ಅನುಭವ ಪಡ್ಕೊಳ್ಳೋಕ್ಕೆ. ಸೊ ನಮ್ಮ ದೇಹನ ಯಾವಾಗಲೂ ಸೇಫಾಗಿ ಕಾಪಾಡಬೇಕು ಆ ಅನುಭವಗಳನ್ನ ಪಡ್ಕೊಳ್ಳೋಕ್ಕೆ. ಅದು ಸೇಫ್ಟಿ, ನಮ್ಮ ಬಾಡಿ ಸೇಫ್ಟಿ, ಅದಕ್ಕೆ ಫಸ್ಟ್ ಪ್ರಿಯಾರಿಟಿ. ನಿಮ್ಮ ಮೈಂಡಿಗೆ ಏನಾದರೂ ಫಸ್ಟ್ ಪ್ರಿಯಾರಿಟಿ ಇದೆ ಅಂದರೆ ಅದು ನಿಮ್ಮನ್ನ ಸೇಫ್ ಮಾಡೋದು, ಅದೇ ಅದರದ್ದು ಫಸ್ಟ್ ಪ್ರಿಯಾರಿಟಿ. ಅರ್ಥ ಆಯಿತು ಇಲ್ಲಿವರೆಗೂ? ಸೊ ಮೈಂಡ್ ಏನು ಮಾಡುತ್ತೆ, ನಿಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ನೋಡ್ತಾ ಇರುತ್ತೆ. ಇವಾಗ ನೀವು ಹೊಸ ಜಾಗಕ್ಕೆ ಹೋದಾಗ ನಿಮ್ಗೆ ನಿದ್ರೆ ಬರಲ್ಲ, ಯಾಕಂದರೆ ಮೈಂಡ್ ಅಲರ್ಟ್ ಆಗಿರುತ್ತೆ. ನಿಮ್ಮ ಬಾಡಿಗೆ ಅದು ಸಿಗ್ನಲೇ ಕೊಡಲ್ಲ, ನಾನು ರಿಲ್ಯಾಕ್ಸ್ ಆಗೋಕ್ಕೆ ಬಿಡಲ್ಲ. ಮೈಂಡಿಂದ ಸಿಗ್ನಲ್ ಬರಬೇಕು ಬಾಡಿಗೆ ರಿಲ್ಯಾಕ್ಸ್ ಅಂತ, ರಿಲ್ಯಾಕ್ಸ್ ಆಗಿ ಅಂತ. ಸಿಗ್ನಲ್ ಹೋದಾಗ ಆವಾಗ ಬಾಡಿ ಅದು ನಿದ್ರೆ ಮಾಡೋಕ್ಕೆ ಬಿಡುತ್ತೆ. ಈ ಹೊಸ ಜಾಗ ನೀವೇನು ಹೋಗ್ತೀರಾ ಅದು ಮೈಂಡಲ್ಲಿ ರಿಜಿಸ್ಟರ್ ಆಗಿರಲ್ಲ. ಸೊ ಅದೇನು ಮಾಡುತ್ತೆ, ಅಲರ್ಟ್ ಆಗಿರುತ್ತೆ, ಚೆಕ್ ಮಾಡ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ 4 days ಆದಮೇಲೆ 1 week ಆದಮೇಲೆ ನಿದ್ರೆ ಬರುತ್ತೆ. ಯಾಕಂದರೆ ಅದು ಫುಲ್ಲು ರಾತ್ರಿ ಎಲ್ಲ ಅಲರ್ಟ್ ಆಗಿದ್ದು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಅದಕ್ಕೆ ಗೊತ್ತಾಗುತ್ತೆ 4 days ಆದಮೇಲೆ 1 week ಆದಮೇಲೆ ಓಕೆ ನಾನು ಸೇಫ್ ಆಗಿದ್ದೀನಿ ಅಂತ.
ಇಲ್ಲಿ ಸೇಫ್, ಆರಾಮಾಗಿ ಮಲಗ್ಬೋದು, ಏನು ಥ್ರೆಟ್ ಇಲ್ಲ ಅಂತ. ಅದಕ್ಕೆ ಯಾವಾಗ ಅದು ಗೊತ್ತಾಗುತ್ತೆ ಸೇಫ್ ಇದೆ ಅಂತ, ಅವಾಗ ಅದು ಬಾಡಿಗೆ ಸಿಗ್ನಲ್ ಕೊಡುತ್ತೆ ನೀವು ಮಲಗ್ಬೋದು ಅಂತ. ಸೊ ನಮಗೆ 1 ವಾರ ಆದಮೇಲೆ 4 ಡೇಸ್ ಆದಮೇಲೆ ಅವಾಗ ಆರಾಮಾಗಿ ಬಾಡಿ ನಿದ್ರೆ ಬರುತ್ತೆ. ಅದೇ ನಿಮ್ಮ ಮನೇಲಿ ನೀವು ಮಲಗಿದ ತಕ್ಷಣ ನಿದ್ರೆ ಬರುತ್ತೆ. ಯಾಕೆ? ಅದು ರಿಜಿಸ್ಟರ್ ಆಗಿದೆ. ಅದು ರಾತ್ರಿ ಎಲ್ಲ ಸ್ಕ್ಯಾನ್ ಮಾಡಿ ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಿರುತ್ತೆ ನೀವು ಹೊಸ ಮನೆಗೆ ಹೋದಾಗ. ಅದಕ್ಕೆ ಗೊತ್ತಾಗಿರುತ್ತೆ ಓಕೆ ಇದು ಸೇಫ್ ಅಂತ. ಸೊ ಅವಾಗ ಅದಕ್ಕೆ ನಿಮ್ಮ ಮನೇಲಿ ಮಲಗಿದಷ್ಟು ನೀವು ಬೇರೆ ಎಲ್ಲೂ ಮಲಗೋಕ್ಕಾಗಲ್ಲ. ಯಾಕಂದರೆ ಪ್ರತಿದಿನ ನಿಮ್ಮ ಮನೇಲಿ ಮಲಗಿ ಅದು ತುಂಬ ಸೇಫೆಸ್ಟ್ ಪ್ಲೇಸ್ ಅಂತ ಅದಕ್ಕೆ ಗೊತ್ತಾಗಿದೆ. ಸೊ ಅದು ಆರಾಮಾಗಿ ನಿದ್ರೆ ಮಾಡೋಕೆ ಬಿಡುತ್ತೆ ಬಾಡಿ. ಅರ್ಥ ಆಯಿತು? ಓಕೆ, ಇವಾಗ ಬಾಡಿ ಹೇಳಿದೆ ನಾನು ಸ್ಕ್ಯಾನ್ ಮಾಡ್ತಾ ಇರುತ್ತೆ, ಅದು ಸೇಫಾಗಿರಬೇಕು, ಅದರದ್ದು ಫಸ್ಟ್ ಪ್ರಿಯಾರಿಟಿ ಅಂತ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಒಳಗೆ ಒಂದು ಹಾವು ಬಂದ್ಬಿಟ್ಟಿರುತ್ತೆ. ಓಕೆನಾ? ನೀವೆಲ್ಲ ಹೋಗಿ ಆಚೆ ನಿಂತಿರ್ತೀರಾ, ಹಾವು ಹಿಡಿಯೋನ ಕರೆಸಿರ್ತೀರಾ. ಓಕೆ, ಆ ಹಿಡಿಯೋನ್ ಬಂದು ಹಿಡ್ಕೊಂಡು ಹೋಗ್ಲಿ ಅಂತ ನಿಮ್ಮ ಮನೆ ಆಚೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ ಬಂದ್ಬಿಟ್ಟು ಕೇಳ್ತಾರೆ ನಿಮ್ಮನ್ನ, ಮೊನ್ನೆ ಮೂವಿಗೆ ಹೋಗಿದ್ದೆಲ್ಲ ಅದು ಸ್ಟೋರಿ ಹೇಳು ಅಂತ. ನೀವು ಹೇಳ್ತೀರಾ? ಯಾಕೆ? ಭಯ. ನಿಮ್ಮ ಗಮನ ಎಲ್ಲ ಎಲ್ಲಿರುತ್ತೆ? ಫಸ್ಟ್ ಹಾವು ಹಿಡ್ಕೊಂಡು ಹೋಗ್ಬೇಕು, ಅದ್ರ ಮೇಲೆ ಇರುತ್ತೆ ನಿಮ್ಮ ಗಮನ. ಯಾಕೆ? ಥ್ರೆಟ್ ಅದು. ಆ ಥ್ರೆಟ್ ಹಾವು ಹಿಡ್ಕೊಂಡು ಹೋದ್ಮೇಲೆ ನೀವೇನು ಹೇಳ್ತೀರಾ ಫ್ರೆಂಡಿಗೆ, ಹೋಗು ಸುಮ್ಮನೆ, ನಂಗೆ ಫಸ್ಟ್ ಅಲ್ಲಿ ಟೆನ್ಷನ್ ಇದೆ, ನಂಗೆ ಸುಮ್ಮನೆ ತಲೆ ತಿನ್ಬೇಡ ಅಂತ. ಬಟ್ ಅದು ಯಾವಾಗ ಹಾವು ಹಿಡ್ಕೊಂಡು ಹೋಗ್ತಾರೆ, ಆಮೇಲಿಂದ ಏನಾಗುತ್ತೆ, ನಾವೇ ನಮ್ಮ ಫ್ರೆಂಡ್ನ ಹುಡ್ಕೊಂಡು ಹೋಗಿ ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ನೀನು ಮೊನ್ನೆ ಕತೆ ಹೇಳು ಅಂತೆಲ್ಲ, ಬಾ ಹೇಳ್ತೀನಿ ಅಂತ ಹೋಗ್ಬಿಟ್ಟು ಹೇಳ್ತೀವಿ ಅಲ್ವಾ? ಯಾಕೆ? ಮೈಂಡ್ ರಿಲ್ಯಾಕ್ಸ್ ಆಯಿತು. ಅದು ಫಸ್ಟ್ ಪ್ರಿಯಾರಿಟಿ ಏನು? ನಿನ್ನ ಬಾಡಿನ ಸೇಫ್ ಮಾಡೋದು, ಮತ್ತು ನಿನ್ನ ಯಾವಾಗಲೂ ಸೇಫ್ ಮೂಡಲ್ಲಿಡೋದು. ಸೇಫ್ ಮೂಡ್, ನಿನ್ನ ಪ್ರಾಬ್ಲಮಿಂದ ದೂರ ಇಡಬೇಕು, ಸೇಫಾಗಿಡಬೇಕು. ಅದೇ ಅದರದ್ದು ಫಸ್ಟ್ ಪ್ರಿಯಾರಿಟಿ. ಆಮೇಲೆ ನಾವೀಗ ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತೀವಿ ಆಯಿತಾ, ಫುಲ್ ಕಸಿನ್ಸ್ ಜೊತೆ 20 ಜನ 30 ಜನ ಕಸಿನ್ಸ್ ಜೊತೆ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಯಾರೋ ಒಬ್ಬರು ದೂರದಲ್ಲಿ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ ಇರ್ತಾರೆ. ಅಷ್ಟು ಜನದ ಮಧ್ಯೆ ಫುಲ್ ನಮ್ಮನ್ನೇ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಬಟ್ ಸಡನ್ನಾಗಿ ನಮ್ಮ ಗಮನ ಅಲ್ಲಿ ಹೋಗುತ್ತೆ, ಅವ್ನು ಯಾಕೆ ನನ್ನನ್ನೇ ನೋಡ್ತಿದ್ದಾನೆ ಅಂತ. ಆಗಿದೆಯಾ ಇದು ಅನುಭವ ಎಷ್ಟೊಂದು ಜನಕ್ಕೆ? ಎಷ್ಟು ಗುಂಪಲ್ಲಿದ್ರು, ಎಷ್ಟು ಮಾತಿನ ಮಧ್ಯೆ ಇದ್ರು, ಏನೇ ಮಾಡ್ತಿದ್ರು ನಮ್ಮ ಗಮನ ಅಲ್ಲಿ ಹೋಗುತ್ತೆ, ಅವ್ನು ಯಾಕೆ ನನ್ನೇ ನೋಡ್ತಿದ್ದಾನೆ ಅಂತ. ಆಮೇಲೆ ಏನಾಗುತ್ತೆ, ಅಷ್ಟೇ ಅವ್ನು ನೋಡೋದು ಬಿಟ್ಬಿಡ್ತಾನೆ. ಬಟ್ ಅವ್ನ ಮನೆಗೆ ಹೋಗೋರ್ಗು ಅವನನ್ನು ನಾವು ನೋಡ್ತಾ ಇರ್ತೀವಿ ಅಲ್ವಾ? ಅವನೇನೋ ಮನೆ ಪಕ್ಕದ ಮನೆಯವ್ರ ಥರ ಇದ್ದಾನೆ ಅಂತ ಸುಮ್ಮನೆ ನೋಡಿರ್ತಾನೆ ಅಲ್ವಾ? 5 ನಿಮಿಷ ನಾವೇನು ಮಾಡ್ತೀವಿ, ಅದು ಥ್ರೆಟ್ ನಿನ್ನ ಮೈಂಡಿಗೆ. ಅವ್ನು ನೀನು ಇಲ್ಲಿ ಡ್ಯಾನ್ಸ್ ಮಾಡುತ್ತಾ ಇದ್ರೆ ಅವ್ನು ಬಂದು ಹಿಂದೆಂದ ಚಾಕು ಹಾಕ್ಬಿಟ್ರೆ ಥ್ರೆಟ್. ಅದಕ್ಕೆ ಅದು ಅವನ್ನೇ ನೋಡ್ತಾ ಇರುತ್ತೆ. ಅವ್ನ ಮನೆಗೆ ಹೋಗೋವರೆಗೂ ನಮಗೆ ಸಮಾಧಾನ ಇರಲ್ಲ. ಅವ್ನು ಹೋದ್ಮೇಲೆ ನಾವು ರಿಲ್ಯಾಕ್ಸ್ ಆಗ್ತೀವಿ. ಅಷ್ಟು ಅಲರ್ಟ್ ಆಗಿರುತ್ತೆ ಮೈಂಡು. ಆಮೇಲೆ ನೀವು ಇನ್ನೊಂದು ಎಕ್ಸಾಂಪಲ್, ಇವಾಗ ನೀವು ಬಸ್ ಅಥವಾ ಟ್ರೈನಿಗೆ ಹೋಗ್ತೀರಾ ಅಲ್ವಾ? ಟ್ರೈನ್ ಹತ್ತಿದ ತಕ್ಷಣ ನಾವು ಅಂದ್ಕೊಳ್ತೀವಿ ನಾವು ಹೋಗ್ತೀವಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಂತ. ನಿಮ್ಮ ಮೈಂಡ್ ಎಲ್ಲ ಸ್ಕ್ಯಾನ್ ಮಾಡಿರುತ್ತೆ, ನಿಂಗೆ ಗೊತ್ತಿಲ್ಲ ಅಷ್ಟೇ, ಎಲ್ಲರೂ ನೋಡುತ್ತೆ. ಅಲ್ಲೊಬ್ಬ ಯಾರೋ ಗಡ್ಡ ಬಿಟ್ಕೊಂಡು ಹೈಟ್ ಇರ್ತಾನೆ, ಬ್ಯಾಗ್ ಹಾಕ್ಕೊಂಡಿರ್ತಾನೆ, ರೌಡಿ ಥರ ಇರ್ತಾನೆ. ನಿಮ್ಮ ಮೈಂಡ್ ಏನು ಮಾಡುತ್ತೆ, ಅವನಲ್ಲಿದ್ದಾನೆ, ಅವ್ನ ಪಕ್ಕ ಹೋಗೋದು ಬೇಡ, ಬೇರೆ ಸೀಟ್ ಹುಡುಕ್ತೀವಿ. ಎಲ್ಲಿ ಅವನ ಹತ್ರ ಪಕ್ಕ ಸೀಟ್ ಇದ್ರೂ ಹೋಗಲ್ಲ ನಾವು. ಏನು ಮಾಡ್ತೀವಿ, ಬೇರೆ ಕಡೆ ಎಲ್ಲಿ ಸೀಟ್ ಖಾಲಿ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ, ಅಲ್ಲಿ ಹೋಗಿ ಕೂತಿರ್ತೀವಿ. ಮತ್ತು ಅವನ್ನೇ ನೋಡ್ತಾ ಇರ್ತೀವಿ, ಅವ್ನ ಬ್ಯಾಗಲ್ಲಿ ಏನಾದರೂ ಬಾಂಬ್ ಇದೆಯಾ, ಏನಾದರೂ ಬ್ಲಾಸ್ಟ್ ಮಾಡಿಬಿಡ್ತಾನ, ಇನ್ನೇನಾದರೂ ಮಾಡಿಬಿಡ್ತಾನ ಅಂತ ಅವನ್ನೇ ನೋಡ್ತಾ ಇರ್ತೀವಿ ಅಲ್ವಾ ನಾವು ಇಳಿಯೋವರೆಗೂ. ಯಾಕೆ? ಅಷ್ಟು ಜನದಲ್ಲಿ ಅವನೇ ಯಾಕೆ ಎದ್ದು ಕಾಣಿಸ್ತಾ ನಿಂಗೆ? ಮೈಂಡ್ ಅಷ್ಟು ಕ್ವಿಕ್ಕಾಗಿ ಸ್ಕ್ಯಾನ್ ಮಾಡಿರುತ್ತೆ. ಇವಾಗ ಇಲ್ಲಿ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದೀರಾ ಅಲ್ವಾ? ಯಾಕೆಂದರೆ ನಿಮ್ಗೆ ಇಲ್ಲಿ ಬಂದು ಮೈಂಡಲ್ಲಿ ರಿಜಿಸ್ಟರ್ ಆಗಿದೆ ಇಲ್ಲಿ ಸೇಫ್ ಇದೆ ಅಂತ. ಅದೇ ಫಸ್ಟ್ ಟೈಮ್ ಬಂದಿರೋರು ನೋಡಿ ಈ ಥರ ಓಡಾಡ್ತಾ ಇರ್ತಾರೆ ಟೆನ್ಷನಲ್ಲಿ. ಅವ್ರು ಫಸ್ಟ್ ಟೈಮ್ ಬಂದಿರೋರು ರಿಲ್ಯಾಕ್ಸ್ಡ್ ಆಗಿರಲ್ಲ. ಈಗ ನಾನೇ ಇಷ್ಟು ಸರಿ ಓಡಾಡ್ತಾನೆ ಇದ್ದೆ ಸುಮ್ಮನೆ, ನಾನು ಟೆನ್ಸ್ಡ್ ಆಗಿದ್ದೀನಿ ಅಂತಲ್ಲ, ಸುಮ್ಮನೆ ಹೇಳಿದ್ದು. ಬಟ್ ಸ್ಕ್ಯಾನ್ ಅದು 1-2 ಸೆಕೆಂಡ್ಸಲ್ಲಿ ಮಾಡಿಬಿಟ್ಟಿರುತ್ತೆ ಟಕ್ ಅಂತ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ನೀವೆಲ್ಲ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಅಂತ. ಇದೇ ರೀಸನ್ಗೆ. ನಾನು ಯಾರು ಅನ್ನೋದು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಿಲ್ಲ. ನಾನು ನಗಿ ಅಂದರೆ ಹಿಂಗೆ ಅಂತೀರಾ, ಮತ್ತೆ ಹಿಂಗೆ ನೋಡ್ತಾ ಇರ್ತೀರಾ ನನ್ನ. ಹಾಗೆ ಅದು, ಯಾಕಂದರೆ ನಿಮ್ಮ ಮೈಂಡಲ್ಲಿ ನಾನು ರಿಜಿಸ್ಟರ್ ಆಗಿಲ್ಲ. ಆ ಮೈಂಡಲ್ಲಿ ರಿಜಿಸ್ಟರ್ ಆಗೋಕ್ಕೆ 1/2 hour 45 minutes ಬೇಕು ನಾನು ಸೇಫಾ ಅಂತ ಅದು ಸ್ಕ್ಯಾನ್ ಮಾಡುತ್ತೆ. ಫಸ್ಟ್ ನೋಡಿದ ತಕ್ಷಣ ಇವಳು ಕ್ಲಾಸ್ ಮಾಡೋ ಥರ ಇದ್ದಾಳ, ಇವಳನ್ನ ನಂಬಿ ನಾವು ಮನೇಲಿ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀವಿ, ಇದು ನಮಗೆ ಬೇಕಿತ್ತಾ? ಎಷ್ಟು ಜನ ಕನ್ಸಿದೆ? ವೆರಿ ಗುಡ್. ಸೀರಿಯಸ್ಲಿ ನಾನೇನು ಅಂದ್ಕೊಳ್ಳಲ್ಲ. ವೆರಿ ಗುಡ್. ಕ್ಲಾಪ್ಸ್ ಅವರಿಗೆ. ಯಾರಿಗಾದ್ರೂ ಅನ್ಸಿದ್ರೆ ಹೇಳ್ಬೋದು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆಮೇಲೆ ಉಲ್ಟಾ ಪಲ್ಟಾ ಕ್ವೆಶನ್ಸ್ ಟಾರ್ಗೆಟ್ ಮಾಡಿ ನಿಮ್ಮನ್ನೇ ಕೇಳಲ್ಲ ಕೈ ಎತ್ತಿದ್ರಿ ಅಂತ. ಅದೇ ಇಲ್ಲಿ ನೋಡು, ಇವ್ರಿಗೆಲ್ಲ ರಿಲ್ಯಾಕ್ಸ್ಡ್ ಆಗಿದ್ದಾರೆ, ನಗ್ತಾನೇ ಇದ್ದಾರೆ ಅವಾಗಿಂದ ಇಬ್ಬರು. ಯಾಕೆ? ಅವ್ರ ಮೈಂಡಲ್ಲಿ ತುಂಬ ಸರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ, ನಾನು ಸೇಫ್ ಅಂತ ಗೊತ್ತು ಅವ್ರಿಗೆ.
ಮತ್ತು ನಾನು ಕ್ಲಾಸ್ ಹೇಗೆ ಮಾಡ್ತೀನಿ ಅಂತಲೂ ಗೊತ್ತು. ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಿರಲ್ಲ. ನಾನು ಯಾಕೆ ನಿಮಗೆ ಫಸ್ಟೇ ಸೇಫ್ ರಿಲ್ಯಾಕ್ಸ್ ಆಗಿ ಅಂತೀನಿ ಅಂತ ಹೇಳಿದರೆ ಅದಾಗಲ್ಲ, ನಂಗೆ ಗೊತ್ತು. ಇದೇ ರೀಸನ್ಗೆ ಮೈಂಡ್ ಸ್ಕ್ಯಾನ್ ಮಾಡ್ತಾ ಇರುತ್ತೆ. 1/2 hour 45 minutes ಆಗಬೇಕು. ಅಷ್ಟರಲ್ಲಿ ನನ್ನ ಕ್ಲಾಸ್ ಏನಾಗಿರುತ್ತೆ, ಹೊಟ್ಟೋಗಿರುತ್ತೆ. ನೀವೇನು ಮಾಡಿರ್ತೀರ, ಇವಳು ಏನು ಮಾಡಿದೆ, ನಾನು ಇವಳು ತಪ್ಪು ಮಾಡಿದ್ನಾ, ಸರಿ ಮಾಡಿದ್ನಾ, ಇವಳನ್ನ ನಂಬ್ಕೊಂಡು ಬಂದೆ, ಅದರಲ್ಲೇ ಇರುತ್ತೆ. ಅಷ್ಟರಲ್ಲಿ ಅರ್ಧ ಕ್ಲಾಸ್ ಆಗಿರುತ್ತೆ. ಇನ್ನು ಅರ್ಧ ಹೇಳೋದು ರಿಲ್ಯಾಕ್ಸ್ ಆಗ್ತೀರಾ, ಕೇಳಿಸ್ಕೊಳ್ಳೋಣ ಅಂತ ಹೋಗೋ ಅಷ್ಟರಲ್ಲಿ ಏನೂ ಅರ್ಥ ಆಗಲ್ಲ. ಆಮೇಲೆ ಅವ್ರ ಕ್ಲಾಸೇನು ನನಗೆ ಅರ್ಥನೇ ಆಗಿಲ್ಲ, ಚೆನ್ನಾಗೇ ಮಾಡಿಲ್ಲ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಕರೆಕ್ಟ್ ಅಂತೆ. ಓಕೆ, ಇವಾಗ ನಿಮ್ಮನ್ನು ನೀವೇ ಅಬ್ಸರ್ವ್ ಮಾಡಿ. ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಅಬ್ಸರ್ವ್ ಮಾಡಿ. ಯಾರು ದವಡೆ ಕಚ್ಚಿ ಇಟ್ಕೊಂಡಿರ್ತೀರ, ಕೈಯೆಲ್ಲ ಹೀಗೆ ನೆಲಕ್ಕೆ ಕಾಲನ್ನ ಫುಲ್ ಟೈಟಾಗಿ ಇಟ್ಕೊಂಡಿದ್ದೀರಾ, ಶೋಲ್ಡರಲ್ಲೆಲ್ಲ ಸ್ಟ್ರೆಸ್ ಇದೆ, ಎಲ್ಲ ರಿಲ್ಯಾಕ್ಸ್ ಮಾಡಿ. ಫುಲ್ ರಿಲ್ಯಾಕ್ಸ್. ಇದು ಟೈಟ್ ಇರಬಾರ್ದು, ಹುಬ್ಬು ಹೀಗಿರಬಾರ್ದು. ನೋಡಿದ್ದೀರಾ ಎಷ್ಟೋ ಜನಕ್ಕೆ ಇಲ್ಲೆಲ್ಲ ಲೈನ್ಸ್ ಬಂದುಬಿಟ್ಟಿರುತ್ತೆ. ಅವ್ರು ಅಂದ್ಕೊಂಡಿರ್ತಾರೆ ನಂಗೆ ವಯಸ್ಸಾಗಿ ಲೈನ್ಸ್ ಬಂದಿದೆ ಅಂತ. ಇಲ್ಲ, ಹೀಗಿರ್ತಾರಲ್ಲ ಅದಕ್ಕೆ ಲೈನ್ಸ್ ಬಂದಿರುತ್ತೆ. ಅಬ್ಸರ್ವ್ ಮಾಡಿ. ಹೋಗಿ ಹೀಗಿರ್ತಾರೆ, ಇಲ್ಲಿ ಲೈನ್ಸ್ ಬಂದಿರುತ್ತೆ, ಇಲ್ಲ ಹೀಗಿರ್ತಾರೆ, ಇಲ್ಲಿ ಲೈನ್ಸ್ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಅದು ವಯಸ್ಸಾಗಿ ಅಲ್ಲ, ನೀವು ಸ್ಟ್ರೆಸ್ಸಲ್ಲಿ ಹೀಗೆ ಇಟ್ಕೊಂಡು ಬಂದಿರುತ್ತೆ ವಯಸ್ಸಿಗೆ ಮುಂಚೆನೆ. ಸೊ ರಿಲ್ಯಾಕ್ಸ್ ಆಗಿ. ನಾನು ಥ್ರೆಟ್ ಅಲ್ಲ ನಿಮಗೆ. ಗೊತ್ತಾಯ್ತಾ? ಇವಾಗ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ? ಸೇಫ್ಟಿ. ಇವಾಗ ಇಲ್ಲೇನಾದರೂ ಒಂದು ಫುಲ್ಲು ಎಲೆಕ್ಟ್ರಿಕ್ ವರ್ಕ್ ನಡೀತಿದೆ, ಹಳ್ಳ ಬಿದ್ದುಬಿಟ್ಟಿರುತ್ತೆ. ಇಷ್ಟು ಆರಾಮಾಗಿ ಕೂತಿರ್ತಿದ್ರ ನೀವು? ನಿಮ್ಮ ಗಮನ ಎಲ್ಲೋಗ್ತಿತ್ತು? ಅಲ್ಲಿ ಫುಲ್ ಕುಸ್ತು ಬಿಟ್ರೆ, ಆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಗಮನ ಎಲ್ಲ ಅಲ್ಲಿರ್ತಾ ಇತ್ತು. ಇಲ್ಲಿ ಏನೂ ಇಲ್ಲ, ಎಲ್ಲ ಸೇಫ್ ಆಗಿದೆ. ಅದಕ್ಕೆ ಇಷ್ಟ ಆರಾಮಾಗಾದರೂ ಕುತ್ಕೊಂಡಿದ್ದೀವಲ್ವಾ? ಇಲ್ಲಾಂದ್ರೆ ನಾವೇನು ಮಾಡ್ತಿದ್ವಿ, ಅಲ್ಲೇ ನೋಡ್ತಾ ಇದ್ವಿ. ಇವಾಗ ಯಾರಾದ್ರು ಬರ್ತಾರಲ್ವಾ, ಯಾಕೆ ನಾವೆಲ್ಲ ಅಲ್ಲಿ ನೋಡ್ತೀವಿ? ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಲ್ಲ, ಥ್ರೆಟ್ಟಾ ಯಾವುದಾದ್ರೂ? ಓ ಅಲ್ಲ, ಇವನು ನಮ್ಮ ಮನೆ ಪಕ್ಕದವನು, ಓಕೆ ಅಂದರು. ಏನು ಒಬ್ಬನೇ ಬಂದಿದ್ದಾನ? ಓ ಅದು ಬೇರೆ ಚೆಕ್ಕಿಂಗ್. ಅದಕ್ಕೆ ನೋಡ್ತಾ ಇರ್ತೀವಿ. ಎಷ್ಟೇ ಇಂಪಾರ್ಟೆಂಟು, ಎಷ್ಟೇ ಇಂಟ್ರೆಸ್ಟಿಂಗ್ ಇದ್ರೂ ಯಾರು ಬಂದರೂ ನಾವೇನು ಮಾಡ್ತೀವಿ? ಟಕ್ಕಂತ ಗಮನ ಯಾಕಲ್ಲಿ ಹೋಗುತ್ತೆ? ಥ್ರೆಟ್ಟಾ ಸೇಫಾ? ಓಕೆ. ಫಸ್ಟ್ ಮೈಂಡ್ ನೋಡಿದ ತಕ್ಷಣ ಈ ಜಾಗನಾಗಲಿ ಒಬ್ಬ ವ್ಯಕ್ತಿನಾಗಲಿ ಸ್ಕ್ಯಾನ್ ಮಾಡಿ ಒಂದು ರಿಪೋರ್ಟ್ ಕಾರ್ಡ್ ಕೊಟ್ಬಿಡುತ್ತೆ. ಹೀಗೆ ಓಕೆ ಲುಕ್ಸ್ ಇಷ್ಟು, ಇದು ಸೇಫ್ಟಿ ಇಷ್ಟು, ಇವ್ನು ಬಿ ಗ್ರೇಡ್ ಅಷ್ಟೇ, ಇವ್ನು ಎ ಗ್ರೇಡ್ ಅಷ್ಟೇ. ಅನಲೈಸ್ ಮಾಡಿ ಅದು ರಿಪೋರ್ಟ್ ಕಾರ್ಡ್ ಕೊಟ್ಬಿಡ್ಬೇಕು 2 minutesಲ್ಲಿ. ಇಲ್ಲಾಂದರೆ ನೀವು ಅವ್ರ ಜೊತೆ ಮಾತಾಡೋದಿಲ್ಲ, ಮುಂದುವರಿಯೋದೇ ಇಲ್ಲ ಅಲ್ವಾ? ಇನ್ನೂ ನಾನು ಯಾರಿಗೂ ಫುಲ್ ಈಗ ಗೊತ್ತಾಗಿರಲ್ಲ, ಅವ್ರು ಇನ್ನೂ ಹೀಗೇ ಇರ್ತಾರೆ, ಅವ್ರು ಇನ್ನೂ ಅನಲೈಸ್ ಮಾಡ್ತಾ ಇರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಮೈಂಡ್ ಅದು ಹಾಗೆ ವರ್ಕ್ ಮಾಡೋದು. ಅದೇ ನಾನೀಗ 3 ಸರಿ 4ನೇ ಸರಿ ಬಂದಾಗ ನೀವು ಇನ್ನೂ ಫುಲ್ ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಇನ್ನೂ ಖುಷಿಯಾಗಿ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ. ಹಾಗೆ ಅನಲೈಸ್ ಮಾಡ್ತಾ ಇದೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಈ ಥರ ನಮ್ಮ ಸೇಫ್ಟಿಗೆ ಇದು ಮೈಂಡ್ ಈ ಥರ ವರ್ಕ್ ಆಗೋದು, ಇದು ಅನಲೈಸ್ ಮಾಡೋದು ಅಂತ ಗೊತ್ತಿಲ್ಲದೆ ಅದಕ್ಕೆ ಗಮನ ಕೊಟ್ಟು ಏನು ಮಾಡಿದ್ದೀವಿ? ಓವರ್ ಅನಲೈಸ್ ಮಾಡ್ತಾ ಇದ್ದೀವಿ ಎಲ್ಲರೂ. ಅವನಾ ನನಗೆ ಗೊತ್ತಿಲ್ವಾ, ತುಂಬ ಆ್ಯಟಿಟ್ಯೂಡ್ ಅವನಿಗೆ ಅಂತ ನಾವು ಅಂದ್ಕೊಂಡಿರೋದಷ್ಟೇ. ಅವನ್ನ ನೋಡಿ ನಾವು ಅನಲೈಸ್ ಮಾಡಿದ್ವಿ, ಅವನ ಹತ್ರ ಹೋಗಿ ಮಾತು ಕೂಡ ಆಡಿರಲ್ಲ. ಸುಮ್ಮನೆ ಅವ್ನು ತುಂಬ ಒಂಥರ ಸ್ಟ್ರಿಕ್ಟಾಗಿರ್ತಾನಪ್ಪ, ನಂಗೆ ಇಷ್ಟನೇ ಆಗಲ್ಲ, ತುಂಬ ಆ್ಯಟಿಟ್ಯೂಡ್ ಅವನಿಗೆ ಅಂತ. ಬಟ್ ನಾವು ಅವನ ಹತ್ರ ಹೋಗಿ ಮಾತಾಡಿದ್ರೆ ಅವನು ಹಾಗಿರಲ್ಲ. ಬಟ್ ನಾವೇನು ಮಾಡ್ತೀವಿ? ನಾವೇ ಝೋನ್ ಔಟು. ಅನಲೈಸ್ ಮಾಡಿ ರಿಪೋರ್ಟ್ ಕಾರ್ಡ್ ಕೊಟ್ಬಿಟ್ಟು ಇವನ್ನ ಒಂದು ಫ್ರೇಮ್ ಹಾಕಿ ಇಟ್ಬಿಟ್ಟಿರ್ತೀವಿ ಅಷ್ಟೇ. ಅವ್ನು ಹಾಗೆ ಫಿಕ್ಸ್ ನಮ್ಮ ಮೈಂಡಲ್ಲಿ. ಯಾರೋ ಬಂದು ಏನೋ ಹೇಳಿದ್ರೂ ಇಲ್ಲ. ನಿಮ್ಮಲ್ಲಿ ಆ ಥರ ಎಷ್ಟೊಂದು ಜನಕ್ಕೆ ಆಗಿರುತ್ತಲ್ವ, ಹೇಳಿರ್ತಾರೆ ಅವರೇ ಬಂದು, ನೀನು ತುಂಬ ಒಂಥರ ಆ್ಯಟಿಟ್ಯೂಡ್ ಅಂದ್ಕೊಂಡಿದ್ದೆ, ಬಟ್ ನೀನು ತುಂಬ ಫ್ರೆಂಡ್ಲಿ ಅಂತ ಹೇಳಿದಾರಾ? ಹಾಗೆ ಅವು ಫಸ್ಟ್ ಅಟೆಂಪ್ಟಲ್ಲಿ ಹಾಗೆ ಅನಿಸಿರುತ್ತೆ. ನನಗಂತೂ ತುಂಬ ಜನ ಹೇಳಿದ್ದಾರೆ, ತುಂಬ ಆ್ಯಟಿಟ್ಯೂಡ್ ಅನಿಸುತ್ತೆ ತುಂಬ ಅಂತ. ಆಮೇಲೆ ಹೇಳ್ತಾರೆ ನೀನು ಇಷ್ಟು ಫ್ರೆಂಡ್, ಇಲ್ಲಿ ಕೇಳಿ ಇಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ನಾನು ಅಂತ. ಸೊ ಹಾಗೆ ನಾವೇ ಸುಮ್ಮನೆ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ. ಮೈಂಡ್ ಹಾಗೆ ಸುಮ್ಮನೆ ಅಸ್ಯೂಮ್ ಮಾಡ್ಕೊಂಡ್ಬಿಡುತ್ತೆ, ಬರೀ ಅಸಂಪ್ಷನಲ್ಲೇ ಜೀವನ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾರಾದರೂ ಆ ಥರ ಇವ್ನು ಈ ಥರ ಅಂತ ನೀವು ದೂರ ಇಟ್ಟಿದ್ರೆ ಖಂಡಿತ ಹೋಗಿ ಮಾತಾಡಿ. ಅವ್ರು ಆ ಥರ ಇರಲ್ಲ, ಅದು ನಮ್ದು ಅಸಂಪ್ಷನ್ ಅಷ್ಟೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.